So Chinese president will not attend the Delhi G20 summit. Reason ಹೇಳಿಲ್ಲ ಅವರು ಯಾಕೆ, but obviously what it was ಏನ್ ತೋರಿಸ್ತಾ ಇದೆ. ಸೊ ಅದು ಆಯ್ತು. ಅಂದ್ರೆ ರೀಸೆಂಟ್ ಇಶ್ಯೂಸ್ ಗಳಿರುತ್ತಲ್ವಾ. ಓಕೆ, ಸೊ ರೀಸೆಂಟ್ ಇಶ್ಯೂಸ್ ಅಗ್ರಿಮೆಂಟ್ ಇಲ್ಲ, ಅವರು ನಾವು ಅಪೋಸ್ ಮಾಡಿದ್ವಿ. ಸೊ ದೇ ಡೋಂಟ್ ಲೈಕ್ ಇಟ್. ಸೊ ಬಟ್ ರೀಸನ್ ಹೇಳಿಲ್ಲ ಅವ್ರು ಯಾವ್ದು ಏನು ಅಂತ ಹೇಳಿಲ್ಲ. ಆಯ್ತಾ? A distraction balloon in the wind capitalism. ಯಾವ್ದ್ರ ಬಗ್ಗೆ ಇದು? ಸೊ ಒನ್ ಎಲೆಕ್ಷನ್, ಒನ್ ಕಂಟ್ರಿ ಒನ್ ಎಲೆಕ್ಷನ್, ಸೈಮಲ್ಟೇನಿಯಸ್ ಆಗಿ MP MLA ಎಲೆಕ್ಷನ್ಸ್ ಗಳನ್ನ ನಡೆಸ್ಬೇಕಲ್ವಾ. ಸೊ ಆ ವಿಚಾರದಲ್ಲಿ ಡಿಸ್ಟ್ರಾಕ್ಷನ್ ಬಲೂನ್ ಇನ್ ದ ವಿಂಡ್ಸ್ ಆಫ್ ಫೆಡರಲಿಸಮ್ ನೀನೇನೋ ಮಾತಾಡಿದೀನಿ. ಸೊ ಏನು ಫೆಡರಲಿಸಮ್ ಥ್ರೆಟ್ ಆಗುತ್ತೆ ಇದು. ಯಾಕೆ? MP MLA ಎಲೆಕ್ಷನ್ ಜೊತೆಗೆ ನಡೀತಾ ಇದೆ ಅಂತ ನೀವು ಡಿಸೈಡ್ ಮಾಡೋರು ಯಾರು? ಒನ್ ಟೈಮ್ ಎಲೆಕ್ಷನ್ ಅಂದ್ರೆ ಸೆಂಟ್ರಲ್ಲಿ. ಸೊ ಸ್ಟೇಟ್ ಗಳಿಗೆ ಪವರ್ ನ ಕಿತ್ಕೊಳ್ತಾ ಇದ್ದೀರಿ ನೀವು. ಸ್ಟೇಟ್ ಗಳ ಪವರ್ ಕಿತ್ಕೊಳ್ಳೋದು ಹೆಂಗೆ ಅಂದ್ರೆ, ಬೇಡಾದಾಗ CM ರಿಸೈನ್ ಮಾಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಹೋಗೋರು ಇರ್ತಾರೆ. ಇವಾಗ ಒನ್ ಟೈಮ್ ಎಲೆಕ್ಷನ್ ಅಂತ ತಕ್ಷಣ ಹಂಗ್ ಮಾಡಕ್ ಬರೋದಿಲ್ಲ. ಸೊ ಹಂಗಾರೆ ಅವ್ರ ಡಿಸಿಷನ್ ಅವ್ರು ತಗೊಳಂಗಿಲ್ವಾ? ಒಂದೇ ಆರ್ಗ್ಯುಮೆಂಟ್. ಓಕೆ, ಅದ್ ಸೊಲ್ಯೂಷನ್ ಕೊಡ್ಬೋದು ಅನ್ನಿ. ಯಾಕೆ ಹೇಗೆ ಅಂದ್ರೆ, ಆಯ್ತು ಅವ್ರು ರಿಸೈನ್ ಮಾಡ್ಲಿ, ಮತ್ತೆ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ, ಬಟ್ ಓನ್ಲಿ ಫಾರ್ ದ ರಿಮೈನಿಂಗ್ ಟರ್ಮ್ ಅಂತ ಕೊಟ್ರೆ ಮುಗಿದೋಯ್ತು. ಆಯ್ತಾ? ಬಟ್ ಅದನ್ನ ಬಿಟ್ಟು ಯಾಕೆ ಅಲ್ಲ, ಆತರ ಮಾಡ್ಬೇಕು ಅಂತ ಏನಿಲ್ವಲ್ಲ. ಸೆಂಟ್ರಿಂದ ಅಪ್ರೂವಲ್ ಬೇಕು ಅಂತ ಇಲ್ಲಿದೆ, ಅದನ್ನ ಮಾಡ್ಬೋದು ಅಂತ ನಾನು ಹೇಳ್ತಿರೋದು. ಇನ್ನು ಈಗಾದ್ರೂ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೇಕು ಅವರು. ಯಾಕೆ? ಸೊ ಸರ್ಟನ್ ಪ್ರಾವಿಷನ್ಸ್, ಈಗ ಪ್ರೆಸಿಡೆಂಟ್ ಹಾಕೋದಿರ್ಬೋದು, ಅವೆಲ್ಲ ಪ್ರಾವಿಷನ್ಸ್ ಇದಕ್ಕೆ ಅಲೈನ್ ಆಗ್ಬೇಕಲ್ವಾ. ಸೊ ಅಮೆಂಡ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ. ಸೊ ಗೌರ್ಮೆಂಟ್ ಇದರಲ್ಲಿ ಇರೋ ಪಾಯಿಂಟ್ಸ್ ಗಳು ಏನೇನು ಅಂತ ನೋಡೋಣ. ಓಕೆ, ಒಬ್ರು ಎಕನಾಮಿಸ್ಟ್, ಒಬ್ರು MP ಶಶಿಧರ್. India is in a permanent campaign to borrow the words of the American political commentator. So permanent campaign ಅಂದ್ರೆ ಥ್ರೂಔಟ್ ದ ಇಯರ್ ಒಂದೆಲ್ಲ ಒನ್ ಆರ್ ಅದರ್ ಎಲೆಕ್ಷನ್ ಇದ್ದೇ ಇರುತ್ತೆ. ಸೊ ಕ್ಯಾಂಪೇನಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಆ ಕ್ಯಾಂಪೇನಿಂಗ್ ಮಾಡ್ತಾನೆ ಇರ್ತಾರೆ ಅಂತಂದ್ರೆ ಟೈಮ್ ವೇಸ್ಟ್, ಮನಿ ವೇಸ್ಟ್. ಸೊ ಅದಕ್ಕೋಸ್ಕರ ಸೊ ಪರ್ಮನೆಂಟ್ ಕ್ಯಾಂಪೇನ್ ವರ್ಡ್ ಅಂತರ ನೀವು ಯೂಸ್ ಮಾಡಿ. India had either state or national election every year for last 36 years. Data ಇದೆ. ಲಾಸ್ಟ್ 36 ಇಯರ್ ಒಟ್ಟು ಪ್ರತಿ ವರ್ಷ ಎಲೆಕ್ಷನ್ ಇಲ್ಲದೆ ಇರೋ ಇಯರ್ ಯಾವುದು ಇಲ್ಲ. ಸೊ ಟೈಮ್ ಹೋಗುತ್ತೆ, ದುಡ್ಡು ಹೋಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. An election held constantly in some part of the country with a model code of conduct distracts from governance and leads to policy paralysis. Distracts the governance. ಯಾಕೆ ಅವರೆಲ್ಲ ಕೆಲಸ ಬಿಟ್ಟು ಎಲೆಕ್ಷನ್ ಕ್ಯಾಂಪೇನ್ ನಿಲ್ತಾರೆ. ಸೊ ಪಾಲಿಸಿ ಪ್ಯಾರಲಿಸಿಸ್ ಅಂದ್ರೆ ಗವರ್ಮೆಂಟ್ ಫಂಕ್ಷನಿಂಗ್ ಹಾಳಾಗುತ್ತೆ, ಕೆಲಸ ಮಾಡ್ಬಿಟ್ಟು ಬರೀ ಇದ್ರೆ ಮಾಡ್ತಾರೆ ಅಂತ. ಪ್ರತಿಯೊಂದಕ್ಕೂ ಆನ್ಸರ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಪ್ರತಿ ಎಲೆಕ್ಷನ್ಗೂ ಮೋದಿ ಹೋಗ್ತಾರೆ, ಅಮಿತ್ ಶಾ ಹೋಗ್ತಾರೆ ಅಂತನಕ್ಕೆ ಇದು ಅವ್ರ ಮಿಸ್ಟೇಕ್. ಅಂದ್ರೆ ಲೋಕಲ್ ಲೀಡರ್ಸ್ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಈ ತರ ಆಗುತ್ತೆ. ಸೊ ಅವರು ಸ್ಟ್ರಾಂಗ್ ಇದ್ರೆ ಅವ್ರವ್ರ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೋತಾರೆ, ರೈಟ್. ಸೊ ಅವ್ರವ್ರ ಸ್ಟೇಟ್ ಒನ್ ಟೈಮ್ ಅವ್ರು ಮಾಡ್ಕೋತಾರೆ. ನಿಮಗೆ ಪ್ರತಿ ದಿವಸ ಟೈಮ್ ಏನ್ ಹೋಗಲ್ಲ, ಅವ್ರವ್ರ ಎಲೆಕ್ಷನ್ ಇಂದ ಅವ್ರು ಮಾಡ್ಕೋತಾರೆ. This is the essence of opening the argument. Okay.
Except India does not have an election every year. One of the Indian state does. There is a fundamental difference between that. ಏನದು? ಸೊ ಅದೇ ಹೇಳಿದ್ದು. ಇವಾಗ ನೀವು ಸ್ಟೇಟ್ ವೈಸ್ ಆಗೋದಕ್ಕೂ ಮತ್ತೆ ಸೆಂಟ್ರಲ್ ಆಗೋದಕ್ಕೂ ಇರೋ ಡಿಫ್ರೆನ್ಸ್. ಸೆಂಟ್ರಲ್ ಆದ್ರೆ ಎಲ್ಲರೂ ಕ್ಯಾಂಪೇನ್ ಇಳಿತಾರೆ ಒನ್ ಟೈಮ್, ಬಟ್ ಸ್ಟೇಟ್ ಆಯಾ ಸ್ಟೇಟ್ ಅವ್ರು ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸೊ ಉದಾಹರಣೆಗೆ ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಬ್ಜೆಕ್ಷನ್ ತೆಗಿತಾರಲ್ವ, ಪ್ರತಿ ವರ್ಷ 1 or other ಎಲೆಕ್ಷನ್ ಇರುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಅಷ್ಟೇ. ಕರ್ನಾಟಕದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದ್ರೆ ಮಧ್ಯಪ್ರದೇಶದ್ದು ಕೇರಳದ್ದು ಸ್ಟಾಪ್ ಆಗಲ್ಲವ. ಹೇಳ್ತಿರೋದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಎಲೆಕ್ಷನ್ ಬಂದ್ರೆ ಎಲ್ಲ ವರ್ಕ್ ಸ್ಟಾಪ್ ಆಗುತ್ತೆ. ಸೊ ಒಂದ್ ಕಡೆ ನಡೆಯುವಂತ ಏನೋ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂದ ಎಲೆಕ್ಷನ್ ಇಂದ ಇನ್ನೊಂದು ಸ್ಟೇಟ್ ಇಂದ ಡೆವಲಪ್ಮೆಂಟ್ ಏನ್ ಸ್ಟಾಪ್ ಆಗಲ್ಲ. ಆಯ್ತಾ? ಸೊ ವೆನ್ ದೇರ್ ಆರ್ ಎಲೆಕ್ಷನ್ಸ್ ಇನ್ ಫ್ಯೂ ಸ್ಟೇಟ್, ಇಂಡಿಯಾ ಇಸ್ ನಾಟ್ ಇನ್ ಎಲೆಕ್ಷನ್ ಮೋಡ್. ಸಮ್ ಆಫ್ ದ ಸ್ಟೇಟ್ಸ್ ಆರ್ ಅಷ್ಟೇ. All of the India's major political parties are not in the election mode, only some are. It is important to not to compare. ನೀವು ಹೋಲ್ ಇಂಡಿಯಾನೇ ಟೈಮ್ ವೇಸ್ಟ್ ಮಾಡುತ್ತೆ ಅಂತ ಪ್ರೊಜೆಕ್ಟ್ ಮಾಡೋದು ನಾಟ್ ಗುಡ್. ನೆಕ್ಸ್ಟ್ ಅದೇ ಇದ್ರಲ್ಲಿ ಹೇಳ್ತಾರೆ, ಸೊ ನೀವು ಪ್ರತಿ ಇದಕ್ಕೂ PM ಕ್ಯಾಂಪೇನ್ ಹೋಗ್ತಾರೆ, ಇದನ್ ಮಾಡ್ತಾರೆ ಅಂದ್ರೆ ಅದು ನಿಮ್ಮ ಪಾರ್ಟಿ ಮಿಸ್ಟೇಕ್ ಹೊರತು ಯಾವ್ದೇ ಏನೋ ಎಲೆಕ್ಷನ್ ಮಿಸ್ಟೇಕ್ ಅಲ್ಲ. ಅದು ನೀವ್ ಹತ್ರ ಕಲ್ಚರ್ ಡೆವಲಪ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಅನದರ್ ರೀಸನ್, ಈಗ ಬರೀ 2 ಪಾರ್ಟಿ ಇಲ್ಲ, ಕಾಂಗ್ರೆಸ್ ಬಿಜೆಪಿ, ರೀಜನಲ್ ಪಾರ್ಟೀಸ್ಗಳು ಕೂಡ ಇದ್ದಾವೆ. ಪ್ರತಿಯೊಂದು ಸ್ಟೇಟ್ ಕೂಡ ಡಿಫ್ರೆಂಟ್ ಪೊಲಿಟಿಕಲ್ ಕಲ್ಚರ್ ನ ಇಟ್ಕೊಂಡಿದೆ. ಸೊ ವೈ ಶುಡ್ ದ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ ಬಿ ಚೇಂಜ್ ಫಾರ್ 2 ನ್ಯಾಷನಲ್ ಲೀಡರ್ಸ್? ಓಕೆ, ಬಿಡಿ ಇಂಡಿವಿಜುವಲ್ ಟಾರ್ಗೆಟ್ ಮಾಡ್ತಿರೋ ಲೈನು ಬಿಡಿ ಅದನ್ನ. ಬಟ್ ಆದ್ರೆ ಡಿಫ್ರೆಂಟ್ ಪೊಲಿಟಿಕಲ್ ಕಲ್ಚರ್ ಇದೆ. ಸೊ ನೀವು ಈಗ ಎಲೆಕ್ಷನ್ ನಡೀತಾ ಇದೆ ಅಂದ್ರೆ, ಈಗ DMK AIDMK ತಮಿಳ್ನಾಡು, ಅವ್ರ ಎಲೆಕ್ಷನ್ ಬಂದಾಗ ಅವ್ರು ಅಷ್ಟೇ ಆಕ್ಟಿವ್ ಆಗ್ತಾರೆ, ಉಳಿದ ಕಡೆ ಯಾಕೆ ತಲೆ ಕೆಡಿಸ್ಕೊತಾರೆ? ರೈಟ್? ಇಲ್ಲಿ ಜನತಾದಳ JDS, ಸೊ ಇಲ್ಲಿ ಎಲೆಕ್ಷನ್ ಬಂದಾಗ ತಲೆ ಕೆಡಿಸ್ಕೊಳ್ಳುತ್ತೆ, ಬೇರೆ ಎಲೆಕ್ಷನ್ ಬಗ್ಗೆ ಆಗ್ತಾರೆ. ಸೊ ಅದನ್ನ ಹೇಳ್ತೇವೆ. ಸೊ ದಿಸ್ ಇಸ್ ಅಂದ್ರೆ ಆ ಡೈವರ್ಸಿಟಿನ ರೆಸ್ಪೆಕ್ಟ್ ಮಾಡಕ್ಕೆ ಇದು ಈಗಿರೋ ಎಲೆಕ್ಷನ್ ಸಿಸ್ಟಮ್ ಸರಿ ಇದೆ. ಟುಡೇ an elected chief minister have a power to recommend dissolution of state legislature, constitution party. ಸೊ ನಮಗೆ ಬೇಕಂದಾಗ ಗವರ್ಮೆಂಟ್ ನ ವಿಡ್ರಾ ಮಾಡ್ಕೊಳ್ತಾರೆ, ಬೇಡ ಅಂತ ರಿಸೈನ್ ಮಾಡ್ತಿರ್ತಾರೆ. ಓಕೆ, ಬೇಕಾದಷ್ಟು ಇದ್ದಾರೆ. ಫಾರ್ ಎಕ್ಸಾಂಪಲ್ 2018 ತೆಲಂಗಾಣ ಚಂದ್ರಶೇಖರ್ ರಾವ್ ರಿಸೈನ್ ಮಾಡಿ ಅದನ್ನ ಬ್ರೇಕ್ ಮಾಡಿ, ಅರ್ಥ ಆಗ್ತಿದೆಯಲ್ಲ, ಮತ್ತೆ ಎಲೆಕ್ಷನ್ ಹೋದ್. ಸೊ ಅವ್ರಿಗಾದಂತ ಆಟೋನಮಿ ಇರ್ಬೇಕು, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳಕ್. ಸೊ ಈ ತರ ಆದ್ರೆ ಈಗ ಸಪೋಸ್ 1 ಎಲೆಕ್ಷನ್ ಇದ್ದಿದ್ರೆ ಅವ್ರಿಗೆ ಆತರ ರಿಸೈನ್ ಮಾಡಕ್ ಅವಕಾಶ ಇರ್ತಿರ್ಲಿಲ್ಲ ಅಂತಾರೆ. ಬಟ್ ನನ್ನ ಆನ್ಸರ್ ಇರ್ತಿತ್ತು, ಅದ್ರಲ್ಲಿ ಏನಿದೆ. ಬಟ್ ಓನ್ಲಿ ರಿಮೈನಿಂಗ್ ಟರ್ಮ್ಗೆ ಅಂತ ಇಕ್ವೇಶನ್ ಬೇರೆ ಆಗೋದಷ್ಟೇ. ನೆಕ್ಸ್ಟ್ 2 ವರ್ಷ ಇದೆಯಾ, 2 ವರ್ಷಕ್ಕೆ ಮಾಡಿ ಮತ್ತೆ ಒಂದ್ ರೌಂಡ್ ಎಲೆಕ್ಷನ್ ಹೋಗ್ಬೇಕು ಅಂತ. ನೆಕ್ಸ್ಟ್ ಮತ್ತೊಂದು, ಹಿಂದೆ 1951 ಇಂದ 67 ವರೆಗೂ 1 ನೇಷನ್ 1 ಎಲೆಕ್ಷನ್ ತರಾನೇ ಇದ್ದಿದ್ದು. ಅಂದ್ರೆ ಸೈಮಲ್ಟೇನಿಯಸ್ MP MLA ಎಲೆಕ್ಷನ್ ಆಗ್ತಾ ಇತ್ತು. ಸೊ ಇವಾಗ ಫಾಲೋ ಮಾಡೋದ್ರಲ್ಲಿ ಏನಿದೆ, ಹಳೆ ಟ್ರೆಡಿಷನ್ ಹೋಗೋದು. ಅಲ್ಲಿ ಪ್ಲಾನ್ ಮಾಡಿದ್ದಲ್ಲ, ಅದು ಅದ್ರ ಪಾಡಿಗೆ ಅದು ಆಗ್ತಾ ಇತ್ತು. ಅದು ಕಂಟಿನ್ಯೂ ಆಗಿದ್ರೆ ಯಾರೇನು ಬೇಡ ಅಂತಿರ್ಲಿಲ್ಲ. ಸೊ ಸ್ಟೇಟ್ಗಳು ಯಾವಾಗ ರೀಜನಲ್ ಪಾರ್ಟಿಗಳು ಅವೆಲ್ಲ ಬಂತು, ಸೊ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಕ್ ಶುರು ಮಾಡಿದ್ರು, ಎಲೆಕ್ಷನ್ ಬ್ರೇಕ್ ಡೌನ್ ಆಯ್ತು ಸೈಕಲ್. ನೆಕ್ಸ್ಟ್ ಕಾಸ್ಟ್ ಸೇವಿಂಗ್ ಬಗ್ಗೆ ಹೇಳ್ತಾರೆ. ಸೊ ನೀನೇನೋ ಮಾತಾಡಿದ್ವಿ ನಾವು, ಕಾಸ್ಟ್ ಸೇವಿಂಗ್ ಪರ್ ವೋಟರ್ 27 rupees ಅಂತ. ಇವ್ರದ್ದು ಇನ್ನೊಂದು ನೀತಿ ಆಯೋಗ ಇಟ್ಕೊಂಡು ಹೇಳ್ತಾರೆ, ಪರ್ ವೋಟರ್ 10 rupees. ಅದು ಒಂದೊಂದು ಕ್ಯಾಲ್ಕುಲೇಷನ್ ಒಂದಿರುತ್ತೆ, ಇರ್ಲಿ. ಸೊ 10 rupees ಅಷ್ಟೇ ನಾವು ಖರ್ಚು ಮಾಡ್ತಾ ಇರೋದು, ಅಂತದೇನೋ ತುಂಬಾ ಜಾಸ್ತಿ ಅಲ್ಲ. ಓಕೆ, ಒಂದ್ ವೇಳೆ ಒಂದೇ ಸತಿ ಎಲೆಕ್ಷನ್ ಹೇಳಿದ್ರೆ ಪರ್ ವೋಟರ್ 5 rupees, 5 ರೂಪಾಯಿ ಉಳಿಸ, ಅಂದ್ರೆ ಪರ್ ವೋಟರ್ 5 ರೂಪಾಯಿ ಉಳಿಸಕ್ಕೆ ನೀವು ಫೆಡರಲಿಸಂ ಕಾನ್ಸೆಪ್ಟ್ ನ ಥ್ರೆಡ್ ತರಬೇಡಿ ಅಂತ. ಇದು ಅಗೇನ್ ಇವೆಲ್ಲ ಅವಾಯ್ಡ್ ಮಾಡ್ಬೇಕು. ಇವೆಲ್ಲ ಏನೋ ಅಟ್ಯಾಕ್ ಮಾಡೋ ಮೂಡ್ಗಳು. ಆಯ್ತಾ? ಅರ್ಥ ಮಾಡ್ಕೊಳಕ್ ಆಗ್ಬೇಕು ನಿಮಗೆ. ಸೆಂಟ್ರಲ್ ವಿಸ್ತಾ ಬಿಟ್ಬಿಟ್ಟು ಅಷ್ಟು ಉಳಿಸ್ಬೇಕಾಗಿತ್ತು. 100 years ಆಗಿತ್ತು ಎಕ್ಸಿಸ್ಟಿಂಗ್ ಪಾರ್ಲಿಮೆಂಟ್ಗೆ, ಇನ್ನೂ ರನ್ ಆಗ್ತಿತ್ತು ಅನ್ನಿ. ಅದ್ರಲ್ಲಿ ಏನ್ ದೊಡ್ಡದಿಲ್ಲ, ಅಷ್ಟು ದೊಡ್ಡ ಬಿಲ್ಡಿಂಗ್ ಇನ್ನೂ 100 years ಮಾಡ್ಬೋದು ಅಂದ್ರೆ ಮಾಡ್ಬೋದು, ಏನ್ ದೊಡ್ಡ ವಿಚಾರ. ಬಟ್ ಯಾವ್ದಕ್ಕಾದ್ರು ಒಂದು ಲೈಫ್ ಇರುತ್ತೆ. ಸೊ ಮತ್ತೆ ನಂಬರ್ ಆಫ್ ಸೀಟ್ಸ್ ಅದನ್ನ ಅಕಾಮಿಡೇಟ್ ಮಾಡಕ್ಕೆ, ಮತ್ತೆ ಥೀಮು ಕೂಡ ನಮ್ಮ ಮಾಡರ್ನ್ ಇಂಡಿಯಾ ಥೀಮ್ ಏನಿದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿ ಕಟ್ಟಿಸಿದ್ದಾರೆ. ಇವತ್ತಲ್ಲಾದ್ರೂ ಮುಂದೆ ಯಾವತ್ತೂ ಕಟ್ಟಬೇಕಾಗಿತ್ತು, ಕಟ್ಟಿದ್ರು. ಸೊ ಇದು ಎಲ್ಲ ಪರ್ಸನಲ್ ಅಟ್ಯಾಕ್. ಇದು ಇದೆಲ್ಲ
ಸೊ ಅವನ್ನೆಲ್ಲ ಸೈಡ್ ಇಡ್ಬೇಕು. ಯು ನೀಡ್ ಟು ಓನ್ಲಿ ಟೇಕ್ ದ ಕಂಟೆಂಟ್ ಔಟ್ ಆಫ್ ಇಟ್. ನೀವು ಅದನ್ನೆಲ್ಲ ಬರೆಯಕ್ಕೆ ಹೋಗ್ಬಾರ್ದು. ಗೌರ್ಮೆಂಟ್ ನೆಕ್ಸ್ಟ್ ಯೂನಿಟರಿಸಮ್ ದ ಫಾರ್ಮ್ ಆಫ್ ಎಫಿಷಿಯನ್ಸಿ. ನಮ್ದು ಫೆಡರಲ್ ಕಾನ್ಸೆಪ್ಟ್. ಯೂನಿಟರಿ ಕಾನ್ಸೆಪ್ಟ್ ಅಂದ್ರೆ ಸೆಂಟ್ರಲ್ ಹತ್ರ ಎಲ್ಲ ಕಂಟ್ರೋಲ್ ಕೊಟ್ಟು ಕುತ್ಕೊಳ್ಳೋದಕ್ಕೆ, ಎಫಿಷಿಯನ್ಸಿ ನೇಮ್ ಅಲ್ಲಿ ಅದನ್ನ ಮಾಡಕ್ಕೆ. ದಿಸ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಅನ್ವರ್ಕಬಲ್, ಕಾನ್ಸ್ಟಿಟ್ಯೂಷನಲಿ ಅನ್ವಯಬಲ್ ಪ್ರಪೋಸ್. ಸೊ ಇದು ಐಡಿಯಾ ಇಸ್ ನಾಟ್ ಗುಡ್ ಅಂತ ಬರುತ್ತೆ. ಓಕೆ, ಇಲ್ಲೂ ಕೂಡ ಟೈರ್ಸ್ ಅಪಾರ್ಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಮಿಲಿಟೇಟ್ಸ್ ಅಗೇನ್ಸ್ಟ್ ಫೆಡರಲಿಸಂ, ಟೈರ್ಡ್ ಗವರ್ನೆನ್ಸ್. ಸೊ ಇಲ್ಲ ಎಡಿಟರ್ ಕೂಡ ಅದೇ ಒಪಿನಿಯನ್ ಅಲ್ಲೇ ಇದ್ದಾರೆ. ಏನಂದ್ರೆ ಇಟ್ ಇಸ್ ಅಗೇನ್ಸ್ಟ್ ದ ಟೈರ್ಡ್ ಗವರ್ನೆನ್ಸ್. ಅಂದ್ರೆ ನಾವು 3 ಟೈರ್ ಗವರ್ನೆನ್ಸ್ ಇದೆ: ಯೂನಿಯನ್ ಗವರ್ಮೆಂಟ್, ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಲೋಕಲ್ ಗವರ್ನೆನ್ಸ್. 3 ಟೈರ್ ಇದೆ. ಸೊ ಈ ತರ ಮಾಡೋದು ಅಗೇನ್ಸ್ಟ್ ದಿಸ್ ಟೈರ್ ಗವರ್ನೆನ್ಸ್. ಆಯ್ತಾ, ಫೆಡರಲಿಸಂಗೆ ಥ್ರೆಟ್ ಅಂತ ಹೇಳ್ತಾ ಇದ್ದಾರೆ. There is a reason why there is a demarcation of power between union states and local body. ಯಾಕೆ ಯೂನಿಯನ್ ಲಿಸ್ಟು ಸ್ಟೇಟ್ ಲಿಸ್ಟು ಅಂತ ಹೇಳ್ಬಿಟ್ಟು ಅವ್ರಿಗೊಂದಿಷ್ಟು ಪವರ್ ಇವ್ರಿಗೊಂದಿಷ್ಟು ಪವರ್ ಕೊಟ್ಟಿದ್ರು ಅಂತ ರೀಸನ್ ಇದೆ. ಓಕೆ, ಅಂಡ್ ವೈ ದರ್ ಇಸ್ ಅ ವೋಟರ್ ಮ್ಯಾಂಡೇಟ್ ಎವ್ರಿ 5 years to elect representatives in the parliament, assemblies and local bodies. The demarcation also for specific roles for each representatives. MP ಕೆಲಸನೇ ಬೇರೆ, MLA ಕೆಲಸನೇ, ಪ್ರತಿಯೊಬ್ರು ಅವ್ರವ್ರದೇ ರೋಲ್ ಪ್ಲೇ ಮಾಡ್ತಾ ಇರ್ತೀವಿ. ಸೊ ಅದನ್ನ ಕ್ಲಬ್ ಮಾಡೋಂತ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದ್ರಲ್ಲಿ ನೋಡಿ, MP ಎಲೆಕ್ಷನ್ ಅಲ್ಲಿ ಅವ್ರ ಪಾರ್ಟಿ ನೋಡ್ ಹಾಕಿರ್ಬೋದು, MLA ಎಲೆಕ್ಷನ್ ಅಲ್ಲಿ ಪರ್ಸನ್ ನೋಡ್ ಹಾಕಿರ್ಬೋದು, ಇನ್ನೊಂದು ಎಲೆಕ್ಷನ್ ಅಲ್ಲಿ ಅವರು ಲೋಕಲ್ ಕಂಡೀಷನ್ ನಿಂತಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಂತ ನೋಡ್ಕೊಂಡು. ಸೊ ಅವ್ರಿಗೆ ಆ ಚಾಯ್ಸ್ ಅವ್ರವ್ರು ಇಂಡಿಪೆಂಡೆಂಟ್ ಆಗಿರೋ ಟೈಮಲ್ಲಿ ಬೇಕು. ಸೊ ಲೈಕ್ ಆಂಧ್ರ ಪ್ರದೇಶ್, ಸಿಕ್ಕಿಂ ಹೋಲ್ಡ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಇದು ಕೋಇನ್ಸಿಡೆನ್ಸ್ ಅಷ್ಟೇ ಹೊರತು ಬೇಕು ಅಂತ ಅಂದ್ರೆ ಸಿಂಕ್ ಆಗ್ತವೆ ಎಷ್ಟು ಒಂದು. ಸೊ ಹೇಳ್ತಾರೆ ದರ್ ಇಸ್ ನೋ ಸ್ಟಡಿ, ಪೊಲೀಸ್ ಸ್ಟಡಿ ಮಾಡಿ ಹೇಳ್ತಾ ಇದ್ದಾರಾ ಟು ಪ್ರೂವ್ ದಟ್ ದರ್ ಇಸ್ ಅ ಸಿಗ್ನಿಫಿಕೆಂಟ್ ಕಾಸ್ಟ್ ಸೇವಿಂಗ್. ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ, ನಾನು ಯಾವಾಗ್ಲೇ ಹೇಳ್ತೀನಿ. ಇವತ್ತು ನಾವು ರಿಸೆಷನ್ ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಇಂಡಿಯನ್ ಎಲೆಕ್ಷನ್ಸ್ ಅಂತ. ನಾವು ಇಂಡಿಯಾ ರಿಸೆಷನ್, ಎಲ್ಲಾ ಕಂಟ್ರಿಗಳು ಒದ್ದಾಡ್ತಾ ಇದ್ದಾವೆ. ರಿಸೆಷನ್ ಸಿಕ್ಕಾಬಟ್ಟೆ, ಕಾಸ್ಟ್ ಕಟಿಂಗು, ಏನೋ ಅನ್ಎಂಪ್ಲಾಯ್ಮೆಂಟ್, ಲೇ ಆಫ್ ಗಳು ನಡೀತಾ ಇದ್ದಾವೆ. ಸೊ ಇಂಡಿಯಾ ಯಾಕೆ ರಿಸೆಷನ್ ಅಲ್ಲಿ ಇಲ್ಲ ಅಂದ್ರೆ ಬಿಕಾಸ್ ಆಫ್ ಎಲೆಕ್ಷನ್ಸ್. ಯಾಕೆ? ಎಲೆಕ್ಷನ್ ನಲ್ಲಿ ಖರ್ಚು ಮಾಡೋ ದುಡ್ಡು ಜನರ ಜೋಬಿಗೆ ಹೋಗುತ್ತೆ ಸೀದಾ. ಸೊ ದಟ್ ಇಸ್ ಹೌ ಇಟ್ ಈಸ್ ರನ್ನಿಂಗ್ ಎಕಾನಮಿ. ಸೊ ನಾವ್ ಹೇಳ್ಬೋದು 70 ಲಕ್ಷ 40 ಲಕ್ಷ ಅಷ್ಟೇ ಸರ್ ಲಿಮಿಟ್ ಇರೋದು ಅಂತ. ಸೊ ನೀವು ನೋ ದಟ್ ಕ್ರೋರ್ಸ್ ಟುಗೆದರ್ ದೇ ವಿಲ್ ಸ್ಪೆಂಡ್, ರೈಟ್? ಒಂದು MLA ಎಲೆಕ್ಷನ್ಗೆ 25 ಕೋಟಿ 40 ಕೋಟಿ ಎಲ್ಲ ಸ್ಪೆಂಡ್ ಮಾಡಿ, ಆಯ್ತಾ? MP ಎಲೆಕ್ಷನ್ಗೆ 100 crore ಟಚ್ ಮಾಡ್ತಾರೆ. ಸೊ ಅಷ್ಟೊಂದು ಜನರ ಪಾಕೆಟ್ಗೆ ಹೋಗೋದು. ಸೊ ಎಕನಾಮಿನ ರನ್ ಅಲ್ಲಿ ಇಡುತ್ತೆ. So the cost incurred in the conduct of election not necessarily essentially wasteful, as there is a multiplier effect to campaign spending and economic activity around the polls. ಅದ್ರ ಸುತ್ತ ನಡೆಯುವಂತ ಎಕನಾಮಿಕ್ ಆಕ್ಟಿವಿಟಿ ಇರುತ್ತಲ್ಲ, ಒಂದು ಎಲೆಕ್ಷನ್ ನಡೆಯುತ್ತೆ ಅಂದ್ರೆ 1 or other ವೇ ನಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ಒಂದಿಷ್ಟು ಹೋಟೆಲ್ ಬಿಸ್ನೆಸ್ ಕೊಡ್ತಾರೆ, ಒಂದಿಷ್ಟು ಶಾಮಿಯಾನ ಬಿಸ್ನೆಸ್ ಕೊಡ್ತಾರೆ, ಒಂದಿಷ್ಟು ಸೌಂಡ್ ಸಿಸ್ಟಮ್ ಬಿಸ್ನೆಸ್ ಕೊಡ್ತಾರೆ, ಫ್ಲವರ್, ಕರೆಕ್ಟ್? ಇನ್ನ ಕ್ಯಾಂಪೇನ್ ಮಾಡೋರ್ಗೆ ಆರ್ಡರ್ಸ್ ಕೊಡ್ತಾರೆ, ಮೀಡಿಯಾದವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ರೈಟ್? ಸೊ 1 or other ವೇ ಹೋಲ್ ಎಕನಾಮಿನ ರನ್ ಅಲ್ಲಿ ಇಡುತ್ತೆ ಎಲೆಕ್ಷನ್ಸ್. ಇದು ಅಂದ್ರೆ ಪ್ಲಾನ್ಡ್ ಅಲ್ಲ, ಬಟ್ ಇಟ್ ಇಸ್ ಟ್ರೂ ಅಷ್ಟೇ. Elections for different levels also allows voters to hold their representatives account for their specific grievances to be noted. ಅಂದ್ರೆ MP ಇವಾಗ ಈ ಎಲೆಕ್ಷನ್ ಆಯ್ತು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇದ್ರಲ್ಲಿ ಕೆಲಸ ಆಗಿಲ್ವಾ, ನೆಕ್ಸ್ಟ್ ಬರ್ರಿ ತೋರಿಸ್ತೀನಿ ಅಂತಾರೆ. ಈ 1 ವರ್ಷದಲ್ಲೇ ರಿಸಲ್ಟ್, ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಿಲ್ವಾ, ನೆಕ್ಸ್ಟ್ ನಿಮಗ್ ಕೊಡಲ್ಲ, ಇನ್ನೊಬ್ರಿಗೆ ಕೊಡ್ತೀನಿ. ಅವ್ರು ಅಕೌಂಟಬಲ್ ಆಗಿರ್ತಾರೆ. Second, the conduct of various elections at different points of time is only elect representatives for these tiers and not for the referendum on just one tier. ಸೊ ಟೈಮ್ ಟು ಟೈಮ್ ಅಲ್ಲಿ ಯಾರು ಬೇಕೋ ಅವ್ರು ಸೆಲೆಕ್ಟ್ ಮಾಡಕ್ಕಿದೆ ಹೊರತು ಇದು ಪೂರ್ತಿ ಸ್ಟೇಟ್ಗೆ ಒಂದು ವರ್ಡಿಕ್ಟು, ನ್ಯಾಷನಲ್ಗೆ ಒಂದು ವರ್ಡಿಕ್ಟು ಅಂತ ಏನು ಯಾರು ಕೊಡೋದಿಲ್ಲ. ಆ ಲೆವೆಲ್ ನೀಡ್ ಎಷ್ಟೋ ಸರಿ MP ಗಾದ್ರೆ ಅವ್ರು ಕಾಂಗ್ರೆಸ್ ಕೊಟ್ಟು ಹಾಕೋರಿರ್ತಾರೆ, MLA BJP ಕೊಟ್ಟು ಹಾಕೋರಿರ್ತಾರೆ. ಓಕೆ, ಸೊ ಅವರೆಲ್ಲ ಐಸೋಲೇಟೆಡ್ ಆಗಿ ನೋಡ್ಬೇಕಾದ್ರೆ ನೀವ್ ಯಾಕೆ ಅದನ್ನ ಕಮೆಂಟ್ ಮಾಡ್ತೀವಿ? ಓಕೆ,
ಸೊ ನೆಕ್ಸ್ಟ್ ಎಮರ್ಜಿಂಗ್ ಕಂಟ್ರೀಸ್ ನೀಡ್ ವುಮೆನ್ ಲೆಡ್ ಕ್ಲೈಮೇಟ್ ಆಕ್ಷನ್. ಏನದು ವುಮೆನ್ ಲೆಡ್ ಕ್ಲೈಮೇಟ್ ಆಕ್ಷನ್? ಕ್ಲೈಮೇಟ್ ಚೇಂಜ್ ಇಂದ ವುಮೆನ್ ಸಫರ್ ಆಗ್ತಾರೆ, ಹರಾಸ್ಮೆಂಟ್ ಒಳಗಾಗ್ತಾರೆ. ಓಕೆ, ಸೊ ಯಾರು ಹೇಳ್ತೀರಾ ಕ್ಲೈಮೇಟ್ ಚೇಂಜ್ ಇಂದ ಜಾಸ್ತಿ ವುಮೆನ್ಗೆ ಸಫರಿಂಗ್ ಆಗುತ್ತೆ ಅಂತ ಯಾವ ಬೇಸ್ ಮೇಲೆ ಹೇಳ್ತೀವಿ? ಏನಪ್ಪ? ಕ್ಲೈಮೇಟ್ ಚೇಂಜ್ ವುಮೆನ್ಗೆ ಜಾಸ್ತಿ ಅಫೆಕ್ಟ್ ಆಗುತ್ತೆ ಮೆನ್ನಿ ಕಂಪೇರ್ ಮಾಡಿದ್ರೆ ಅಂತ ಯಾವ ಬೇಸ್ ಮೇಲೆ ಹೇಳ್ತೀರಿ ಅಂತ? ಒಂದ್ ಥಿಂಕ್ ಮಾಡ್ಕೊಡಿ, ಯಾವ ತರ? ವೈ ವುಮೆನ್ ವಿಲ್ ಬಿ ದ ಸಫರರ್ಸ್? When climate change happens, there's a loss of crops that could happen. So that's why it hampers the social structure. They might ask dowry, loss of economy. Okay. When money maximum over the woman, ultimately she has to suffer for that. ಅವ್ರನ್ನೇ ರೆಸ್ಪಾನ್ಸಿಬಲ್. ಯಾವ ತರ ಅಫೆಕ್ಟ್ ಆಗುತ್ತೆ? ಕರೆಕ್ಟ್, ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಇವಾಗ ವಾಟರ್ ಸ್ಕೇರ್ಸಿಟಿ ಬರುತ್ತಪ್ಪ ಮನೆಯಲ್ಲಿ, ಹಳ್ಳಿಲೆಲ್ಲ ಮನೆ ಹೋಗಿ ಹೊರಗಡೆಯಿಂದ ನೀರ್ ತರೋದು. ಸೊ ಹೊರಗಡೆ ಹೋಗ್ತಾರೆ ನೀರ್ ತರೋದಕ್ಕೆ, ದೇ ಆರ್ ವಲ್ನರಬಲ್. ದೂರದಲ್ಲೆಲ್ಲ ನೀರ್ ತರಕ್ ಹೋಗ್ತಾರೆ, ಎಕ್ಸ್ಪ್ಲೈಟೇಷನ್. ಸೊ ಈ ತರದ್ವೆಲ್ಲ ಹಾಗೆ ಆಗ್ತವೆ. ಕರೆಕ್ಟಾ? ಐಸೋಲೇಟೆಡ್ ಏರಿಯಾಗಳಿಗೆ ನೀರ್ ತರಕ್ ಹೋಗೋದಿರುತ್ತೆ. ಸೊ ನಾವು ನೋಡ್ತೀವಿ. ಇದೇ ತರ ನಾವು ಸ್ಯಾನಿಟೇಷನ್ ವಿಚಾರದಲ್ಲೂ ಮಾತಾಡಿದ್ವಿ. ಸೊ ಅಂದ್ರೆ ಅದಕ್ಕೆ ಹೇಳಿದ್ದು ವುಮೆನ್ ಲೆಡ್ ಕ್ಲೈಮೇಟ್ ಆಕ್ಷನ್. ನಾವು ಒಂದೇನೋ ಆಕ್ಟಿವಿಟಿ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮೆನ್ಗಿಂತ ವುಮೆನ್ ಸಫರಿಂಗ್ ಜಾಸ್ತಿ ಇರುತ್ತೆ ಅಂತ. ಸೊ ಈ ತರ ರೀಸನ್ಸ್. ಸೊ ಒಂದೆರಡು ಪಾಯಿಂಟ್ಸ್ ನೋಡೋಣ. ಜೆಂಡರ್ ಇಕ್ವಾಲಿಟಿ ಅಂಡ್ ಎನ್ವೈರನ್ಮೆಂಟಲ್ ಗೋಲ್ಸ್ ಆರ್ mutually reinforcing and create virtuous circle that will help accelerate the achievement of SDG. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು 17 ಇದಾವೆ ಒಟ್ಟು. ಓಕೆ, ಯಾರಿಗೆ ಗೊತ್ತಿಲ್ಲ ಹೋಮ್ವರ್ಕ್ ಮಾಡ್ಬೇಕು. 17 ಗೋಲ್ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಓಕೆ, ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೆ ಗುರಿ ಇಟ್ಕೊಂಡಿರೋದು. ಅದರಲ್ಲಿ ಜೆಂಡರ್ ಈಕ್ವಾಲಿಟಿ ಮತ್ತೆ ಎನ್ವೈರನ್ಮೆಂಟಲ್ ಗೋಲ್ಸ್ ಇದೆ. ಜೆಂಡರ್ ಈಕ್ವಾಲಿಟಿ ಅಚೀವ್ ಆಗ್ಬೇಕು ಅಂತಂದ್ರೆ ಸೊ ಮತ್ತೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗೆ ನಾವು ಕೇರ್ ತಗೊಳ್ಬೇಕು. ಅಲ್ಲಿಗೂ ಕನೆಕ್ಷನ್ ಆಯ್ತಾ? Impact of climate change is one that has profound consequence for humans and has emerged as one of the biggest global challenges in the recent years. So, the effects of climate change vary according to location, socio-economic status, and gender. See, this is important. Effects of climate change vary location to location. ಎಲ್ಲ ಕಡೆಗೂ ಒಂದೇ ತರ ಎಫೆಕ್ಟ್ ಮಾಡಲ್ಲ ಕ್ಲೈಮೇಟ್ ಚೇಂಜ್. ಅಂದ್ರೆ ಸಿ ಲೆವೆಲ್ ಅಲ್ಲಿ ಇದ್ದಂತ ಕಂಟ್ರಿಗಳಿಗೆ ಎಫೆಕ್ಟ್ ಜಾಸ್ತಿ ಆಗ್ಬೋದು. ಸೊ ಬೇರೆ ಬೇರೆ ಲೊಕೇಶನ್ ಮೇಲೆ ಬೇರೆ ಬೇರೆ ತರ ಸೋಷಿಯೋ-ಎಕನಾಮಿಕ್ ಸ್ಟೇಟಸ್ ಅಷ್ಟೇ, ಮತ್ತೆ ಜೆಂಡರ್ ಬೇಸ್ ಮೇಲೂ ಅಷ್ಟೇ. ಕ್ಲೈಮೇಟ್ ಚೇಂಜ್ ಅನ್ನೋದು ಬರೀ ಏನೋ ಎನ್ವೈರನ್ಮೆಂಟ್ ರಿಲೇಟೆಡ್ ಅಂತ ತಗೋಬೇಡಿ, ಎಲ್ಲದಕ್ಕೂ ಅಫೆಕ್ಟ್ ಆಗ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಟಡಿ ಸೇಸ್ 2.2% of total working hours worldwide will be lost to high temperatures. Okay, so 2.2% ವರ್ಕಿಂಗ್ ಅವರ್ಸ್ ಅಂದ್ರೆ 8 ಅವರ್ಸ್. ಒಂದು 100 ಅವರ್ಸ್ ವರ್ಕ್ ಮಾಡ್ತಾರೆ ಅಂದ್ರೆ ಅವ್ರು ಆಕ್ಚುಲಿ ದೇ ಸ್ಟಾರ್ಟ್ ವರ್ಕಿಂಗ್ ಫಾರ್ 98 ಅವರ್ಸ್. 2 ಅವರ್ಸ್ ವರ್ಕಿಂಗ್ ಅವರ್. ಯಾಕೆ ನಿಮ್ಗೆ ಗೊತ್ತು, ಹೈ ಟೆಂಪರೇಚರ್ ಅಲ್ಲಿ ವರ್ಕ್ ಮಾಡೋದ್ ಕಷ್ಟ. ಅರ್ಥ ಆಯ್ತಲ್ಲ? ಯಾಕೆ ಕಂಪ್ನಿಗಳಲ್ಲೆಲ್ಲ AC ಹಾಕ್ಬಿಟ್ಟು ಇದನ್ ಮಾಡಿ ಕೂಲ್ ಎನ್ವೈರನ್ಮೆಂಟ್ ಇಡ್ತಾರೆ ಅಂದ್ರೆ ಸೊ ಜಾಸ್ತಿ ವರ್ಕ್ ಮಾಡಕ್ ಆಗ್ಲಿ ಅಂತ. ಕೂಲ್ ಎನ್ವೈರನ್ಮೆಂಟ್ ಇದ್ರೆ ಜಾಸ್ತಿ ವರ್ಕ್ ಮಾಡ್ತೀವಿ. ಸೊ ಓಕೆ, ಬಿಕಾಸ್ ಆಫ್ ದಿಸ್ ಟೆಂಪರೇಚರ್ ಚೇಂಜ್ ವರ್ಕಿಂಗ್ ಅವರ್ಸ್ ಕಡಿಮೆ ಆಗ್ತಾ ಇದೆ. ಪ್ರೊಡಕ್ಟಿವಿಟಿ ಲಾಸ್ ಈಕ್ವಲ್ ಟು 80 million ಫುಲ್ ಟೈಮ್ ಜಾಬ್ಸ್. ಆಯ್ತಾ? ಅಂದ್ರೆ ಇದು ಎಷ್ಟು ಲಾಸ್ ಅಂತಂದ್ರೆ 80 million ಫುಲ್ ಟೈಮ್ ಮಾಡುವಂತ ಜಾಬ್ ಕಳ್ಕೊಂಡಷ್ಟು. The United Nations highlighted the across genders women are considered to be highly vulnerable. ಅರ್ಥ ಆಗ್ತಿದೆಯಲ್ಲ? ಕ್ಲೈಮೇಟ್ ಚೇಂಜ್ ಗೆ ದೇ ಆರ್ ಮೋರ್ ವಲ್ನರಬಲ್. ನೆಕ್ಸ್ಟ್, ಅದರಲ್ಲೂ ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಇನ್ನೂ ಅದು ಜಾಸ್ತಿ. ಸಿವಿಯರ್ ರಿಸ್ಕ್ ಟು ದೇರ್ ಹೆಲ್ತ್, ಸೇಫ್ಟಿ ಅಂಡ್ ಕ್ವಾಲಿಟಿ ಆಫ್ ಲೈಫ್. ಸೊ ಕ್ಲೈಮೇಟ್ ಚೇಂಜ್ ಇಂದ ಫ್ಲಡ್ ಆಯ್ತು ಅಥವಾ ಏನೋ ಎಕ್ಸ್ಟ್ರೀಮ್ ಟೆಂಪರೇಚರ್, ವಾಟ್ ಎವರ್ ಇಟ್ ಇಸ್, ಹೆಲ್ತ್, ಸೇಫ್ಟಿ, ಕ್ವಾಲಿಟಿ ಆಫ್ ಲೈಫ್
Women in developing and less developed countries are more vulnerable to climate change because of their dependence on natural resources and labor intensive work. ಯಾಕೆ ಅಂತಂದ್ರೆ ಅವರು ನ್ಯಾಚುರಲ್ ರಿಸೋರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಇದಕ್ಕಿದ್ದಂಗೆ ಕಟ್ಟಿಗೆ ಹಚ್ಚಿ ಒಲೆ ಉಳಿಸ್ತಾ ಇರ್ತಾರೆ. ಸೊ ಈ ತರ ಡಿಸಾಸ್ಟರ್ ಆದಾಗ ಅದನ್ನ ಕಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಆತರ ನ್ಯಾಚುರಲ್ ರಿಸೋರ್ಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇದೆ. ಮತ್ತೆ ಲೇಬರ್ ಇಂಟೆನ್ಸಿವ್ ವರ್ಕ್ ಅಲ್ಲಿ ಇರೋದ್ರಿಂದ ಸೊ ಈ ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ ಅನ್ನೋ ಡೈರೆಕ್ಟ್ ಇಂಪ್ಯಾಕ್ಟ್ ಆಯ್ತದೆ. Women are more likely to live in poverty than men, which is just one several social, economic, and cultural variables that makes them more susceptible to the effects of climate change. ಅದೇಗೆ ಒಂದೇ ಮನೇಲಿ ಇರ್ತಾರೆ, ಒಬ್ರು ಜಾಸ್ತಿ ಪಾವರ್ಟಿ ಅಂದ್ರೆ ಯು ನೋ ದಟ್ ಮೆನ್ಗೆಲ್ಲ ಸರ್ವ್ ಮಾಡಿ ಉಳಿದಿದ್ದು ಪೆಟ್ರಿಯಾರ್ಕಿ, ಉಳಿದಿದ್ದನ್ನ ಅವ್ರು ಇದು ಮಾಡ್ತಾರ. ಅಂದ್ರೆ ಒಂದೇ ಮನೇಲಿ ಇದ್ರು ಹೂ ಇಸ್ ಮೋರ್ ಪೂರ್ ಅಂದ್ರೆ ವುಮೆನ್ ಇಸ್ ಮೋರ್ ಪೂರ್ ಅಂತ. ಓಕೆ, ಸೊ ದೇ ಆರ್ ಅಂಡರ್ ರಿಸ್ಕ್ ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಫುಡ್, ವಾಟರ್ ಅಂಡ್ ಅದರ್ ಹೋಮ್ಲಿ ಅನ್ಪೇಡ್ ವರ್ಕ್. ಸೊ ಅದಕ್ಕೆ ಅವರು ವರ್ಕ್ ಮಾಡ್ತಿರ್ಬೇಕಾದ್ರೆ ದೇ ಆರ್ ವಲ್ನರಬಲ್. ಸೊ ಅದನ್ನೇ ಕೊಟ್ಟಿದ್ದಾರೆ. ವಾಟರ್ ಫ್ಯೂಯಲ್ ಕಲೆಕ್ಟ್ ಮಾಡಕ್ ಹೋದಾಗ ಸೊ ಬೇಕಾದಷ್ಟು ಸೆಕ್ಷುಯಲ್ ಹ್ಯಾರಾಸ್ಮೆಂಟ್, ರೇಪ್ ಆಗಿರೋದು, ಈ ತರದ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಸೊ ದೇ ಆರ್ ಮೋರ್ ವಲ್ನರಬಲ್. According to IAS, over 60% of working women in southern Asia and sub-Saharan Africa are still in agriculture, where they are often underpaid and overworked. Despite being backbone of the food production system, women own only 10% of the land. ವರ್ಕ್ ಅವರೇ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಅಗ್ರಿಕಲ್ಚರ್ ಅಲ್ಲಿ, ಬಟ್ 60% ಅಷ್ಟು ವರ್ಕ್ ಅವ್ರದ್ದಿದೆ. ಬಟ್ ಓನರ್ಶಿಪ್ ಎಷ್ಟಿದೆ? ಓನ್ಲಿ 10% ಅಷ್ಟಿದೆ. ಓಕೆ, ಅಂಡ್ ಮೆಕ್ಲಿಸ್ಟರ್ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ 1.2 ಬಿಲಿಯನ್ ರೆಫ್ಯೂಜೀಸ್ ಬೈ 2050. ಯಾಕೆ? ಜಸ್ಟ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಅಂದ್ರೆ ಫ್ಲಡ್ಡಿಂಗ್ ಆಗುತ್ತೆ, ಮತ್ತೊಂದಾಗುತ್ತೆ, ಆ ಜಾಗ ಬಿಟ್ಟು ಅವ್ರು ಬೇರೆ ಕಡೆ ಹೋಗ್ಬೇಕಾಗತ್ತೆ. ಸೊ ಆತರ ರೆಫ್ಯೂಜೀಸ್ 1.2 ಬಿಲಿಯನ್ ಬೈ 2050. ಇರೋ ಪಾಪ್ಯುಲೇಷನ್ 7 ಟೋಟಲ್. ಅಂದ್ರೆ ಆಲ್ಮೋಸ್ಟ್ 1/6 ಆಫ್ ದಟ್ ಪಾಪ್ಯುಲೇಷನ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ರೆಫ್ಯೂಜೀಸ್ ಆಗ್ತಾರೆ ಅಂತ ಮ್ಯಾಕ್ಲಿಸ್ಟರ್ ಸ್ಟಡಿ ಹೇಳುತ್ತೆ. ನೆಕ್ಸ್ಟ್, ಜೆಂಡರ್ ಸ್ಪೆಸಿಫಿಕ್ ಇಶ್ಯೂಸ್. ಸಿ, ಇಲ್ಲಿ ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೋಬೇಕು, ಯಾವ್ಯಾವ್ದು ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಸಿ, ಇದು ನಿಮ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಪ್ರಾಡಕ್ಟ್ ಕ್ಲೈಮೇಟ್ ಚೇಂಜ್ ಇಂದ ಎಷ್ಟು ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ ಅನ್ನೋದು ಒಂದ್ ಪಾಯಿಂಟ್. ಮತ್ತೊಂದು ಇಲ್ಲಿ ಎರಡನೇದು, ಸೊ ವುಮೆನ್ ಸ್ಟೇಟಸ್ ಇನ್ ಅಗ್ರಿಕಲ್ಚರ್. ಮೂರನೇ, ಇಲ್ಲಿ 80% of those displaced by climate related diseases are women and girls ಅಂತ ಹೇಳ್ತಾರೆ. ಅದರಲ್ಲಿ ಡಿಸ್ಪ್ಲೇಸ್ ಆಗೋದು ಜಾಸ್ತಿ ವುಮೆನ್ ಅಂತ ಹೇಳ್ತಾರೆ. 80%. 100 ಜನ ರೆಫ್ಯೂಜೀಸ್ ಆದ್ರೆ ಅದರಲ್ಲಿ 80 ಜನ ವುಮೆನ್, ಗರ್ಲ್. Women, especially those from vulnerable communities, face particular difficulties during and after the natural disasters. ಯಾವಾಗ್ಲೂ ತಮ್ಮ ಲೊಕೇಶನ್ ಬಿಟ್ಟು ಹೋದ್ರೆ ಎಕ್ಸ್ಪ್ಲಾಯ್ಟೇಷನ್ ಡೆಫಿನೆಟ್ಲಿ ಆಗೇ ಆಗುತ್ತೆ, ಡೌಟೇ ಬೇಡ. ಅನ್ನೋನ್ ಪ್ಲೇಸ್ ಅಲ್ಲಿ ಇದಾರೆ ಅಂದ್ರೆ ಅವ್ರ ಎಕ್ಸ್ಪ್ಲಾಯ್ಟೇಷನ್ ಈಸಿಯಾಗಿ ಆಗುತ್ತೆ. ಮೋರ್ ಸಸೆಪ್ಟಬಲ್ ಟು ಪ್ರೆಜುಡೈಸ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. ಆಫ್ಟರ್ ಅರ್ಥ್ಕ್ವೇಕ್ ಆಫ್ ನೇಪಾಲ್ 215, UN ಪಾಪ್ಯುಲೇಷನ್ ಫಂಡ್ ಫೌಂಡ್ ವುಮೆನ್ ವರ್ ಮೋರ್ ಎಕ್ಸ್ಪೋಸ್ ಟು ಟ್ರಾಫಿಕಿಂಗ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. ಸೊ ಈಸಿಯಾಗಿ ಅವ್ರನ್ನ ಟ್ರಾಫಿಕಿಂಗ್, ಓಕೆ, ಪ್ರಾಸ್ಟಿಟ್ಯೂಷನ್ ಪರ್ಪಸ್ಗೂ ಬೇರೆ ಬೇರೆ ಪರ್ಪಸ್ಗೆ ಈಸಿಯಾಗಿ ಅವ್ರನ್ನ, ಯಾಕಂದ್ರೆ ಹೇಳೋರು ಕೇಳೋರು ಇರೋದಿಲ್ಲ. ಅನ್ನೋನ್ ಪರ್ಸನ್ಸ್ ಅನ್ನೋನ್ ಇದು ಆದಾಗ ಜಾಸ್ತಿ ವಲ್ನರಬಿಲಿಟಿ. ಸೊ ಇದನ್ನ ಬರೀಬಹುದು ಪಾಯಿಂಟ್. ನೇಪಾಳದ ಎಕ್ಸಾಂಪಲ್ ಇಟ್ಕೊಂಡು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಹೇಳಿದೆ, ಜಾಸ್ತಿ ಜನ ಅಲ್ಲಿಗೆ ಟ್ರಾಫಿಕಿಂಗ್ ಆಗಿ ಹೋಗಿದ್ದಾರೆ. Separation from social networks and higher risk of gender-based violence, decreased access to employment, education, and essential health service, and as well as sexual and reproductive health, psychological support, ಇವೆಲ್ಲವೂ ಪ್ರಾಬ್ಲಮ್ ನ ವುಮೆನ್ ಫೇಸ್ ಮಾಡ್ತಾರೆ ಕ್ಲೈಮೇಟ್ ಚೇಂಜ್ ಇಂದ ಆಗುವಂತ ಡಿಸಾಸ್ಟರ್ಗಳಲ್ಲಿ. ಸೊ ಸಜೆಷನ್ಸ್ ಇದೆ, ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ರು. ಸೊ ಇನ್ವೆಸ್ಟ್ ಇನ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಆಯ್ತಾ. ಕ್ಲೈಮೇಟ್ ಚೇಂಜ್ ಇಸ್ ಲಿಂಕ್ ಟು ವುಮೆನ್ ಇನ್ಇಕ್ವಾಲಿಟಿ. ಮೇನ್ಸ್ ಅಲ್ಲಿ ಸೂಪರ್ ಕ್ವಶನ್ ಹಾಗೆ ಡಿಸ್ಕಸ್ ಮಾಡಿ ಅಂತ ಕೊಡ್ತಾನೆ, ಅರ್ಥ ಆಗ್ತದಲ್ಲ. ದ ಕ್ಲೈಮೇಟ್ ಚೇಂಜ್ ಇಸ್ ಕ್ರಿಯೇಟಿಂಗ್ ಮೋರ್ ಇನ್ಇಕ್ವಾಲಿಟಿ ಇನ್ ದ ಸೊಸೈಟಿ, ಡಿಸ್ಕಸ್ ಅಂತ ಕೊಡ್ತಾರೆ. ಸೊ ಇದನ್ನೇ ಆರ್ಟಿಕಲ್ ಇಟ್ಕೊಂಡೆ ಫ್ರೇಮ್ ಮಾಡಿರ್ತಾನೆ. According to estimate, 130 million people could be pushed into poverty by 2050. That's point. Climate change risk in the 130 million people poor ಆಗ್ತಾರೆ. Okay. Natural disaster, food inflation, women inequality, whatever, multiple reasons.
ಸೊ ಫೈನ್, ಇದನ್ನ ಬರೀತೀರ ನೀವು. ಅಂದ್ರೆ ಯಾವ ತರ ಮಾಡ್ಬೇಕಂದ್ರೆ ಕ್ಲೈಮೇಟ್ ಚೇಂಜ್ಗೆ ಹೆಂಗ್ ಅಡಾಪ್ಟ್ ಆಗ್ಬೇಕು, ಏನ್ ಮಾಡ್ಬೇಕು, ಸೊ ವುಮೆನ್ಗೆ ಗೈಡ್ ಮಾಡೋದು. ಓಕೆ, ಲಿವಿಂಗ್ ಇನ್ ದ ಏಜ್ ಆಫ್ ಮಾರಲ್ ಡಿಸ್ಟೋಪಿಯಾ. ಸೊ ಎಥಿಕ್ಸ್ ಗೆ ಒಳ್ಳೆ ಆರ್ಟಿಕಲ್. ಮಾರಲ್ ಡಿಸ್ಟೋಪಿಯಾ, ವಾಟ್ ಇಸ್ ಡಿಸ್ಟೋಪಿಯಾ? What is dystopia? Unhappiness. Okay, a state of unhappiness. Morals dystopia, ಯಾರು ಖುಷಿಯಾಗಿಲ್ಲ ಆಯ್ತಾ. ನಾವ್ ಎಂತ ಏಜಲ್ಲಿ ಬದುಕ್ತಾ ಇದೀವಿ ಅಂದ್ರೆ ದಟ್ ಇಸ್ ಟ್ರೂ. ಸೊ ದೇರ್ ಆರ್ ಅಂದ್ರೆ ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅ ಜಸ್ಟಿಫಿಕೇಶನ್. ಸೊ ಯಾರಿಗೂ ಮಾರಲ್ ಸ್ಟ್ಯಾಂಡರ್ಡ್ಸ್ ಅಂತ ನೋಡ್ತೀರಾ ನೀವು ಪೊಲಿಟಿಕ್ಸ್ ಅಲ್ಲಿ ಹೆಂಗ್ ಮುಲಾಜೆ ಇಲ್ಲ. ಅವರಿಂದ 50 ಜನ ಎತ್ಕೊಂಡ್ ಬರ್ತೀನಿ ಅಂತ ಇವ್ರು ಮಾತಾಡ್ತಾರೆ, ಇವರಿಂದ ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಮಾತಾಡ್ತಾರೆ. ಸೊ ನೋ ಮಾರಲ್ಸ್, ನೋ ಸ್ಟ್ಯಾಂಡರ್ಡ್ಸ್. ಈವನ್ ಕಾಮನ್ ಮ್ಯಾನ್ ನಲ್ಲೂ ಕೂಡ ಹಂಗೆ ಬರೀ ಫ್ರಾಡ್ ಗಳು ಮಾಡೋದು. ಏನೋ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಮಿಲ್ಕ್ ದೇ ವಿಲ್ ಮಿಕ್ಸ್ ಸಮಥಿಂಗ್ ಅಂಡ್ ಕ್ರಿಯೇಟ್ ಮಿಲ್ಕ್. ಸೊ ಬಟರ್ ಸೆಲ್ ಮಾಡೋದು, ಅದ್ರಾಗ ಅಡಲ್ಟ್ರೇಷನ್ಸ್ ಇನ್ ಆಲ್ ಫುಡ್ ಐಟಮ್ಸ್. ಅಥವಾ ಲ್ಯಾಂಡ್ ವಿಚಾರದಲ್ಲಿ ಬಂದ್ರೆ ಸೊ ಡೈರೆಕ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ಮುಲಾಜ ಇಲ್ಲ, ಯಾವ ಅಗ್ರಿಮೆಂಟ್ ಗಳಿಗೆ ವ್ಯಾಲ್ಯೂ ಇಲ್ಲ. ಏನೋ ಒಂದು ಅಗ್ರಿಮೆಂಟ್ ಇರುತ್ತೆ, ಹೋಗು ನನಗೆ ಗೊತ್ತಿದೆ ಅವ್ರಿಗೆ ದುಡ್ಡು ಕೊಟ್ಟು ನಾನು ಸರಿ ಮಾಡ್ಕೊಳ್ಳೋದು ಅಂತ. ಸೊ ವೇರ್ ಎವರ್ ಯು ಗೋ, ಸೊ ವೈ ಇಟ್ ಇಸ್ ಹ್ಯಾಪನಿಂಗ್? ವಾಟ್ ಇಸ್ ದ ರೂಟ್ ಕಾಸ್ ಫಾರ್ ಇಟ್? ವಾಟ್ ಇಸ್ ದ ರೂಟ್ ಕಾಸ್ ಫಾರ್ ಇಟ್? ಕರಪ್ಷನ್. ಓಕೆ, ಸೊ ಗ್ರೀಡಿ, ಸೆಲ್ಫಿಶ್ನೆಸ್, ಗ್ರೀಡಿನೆಸ್, ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ ಉಳಿದಿದ್ದ ವ್ಯಾಲ್ಯೂಸ್ಗಳನ್ನ ಆಟೋಮೆಟಿಕ್ ಆಗಿ ಡೌನ್ ಮಾಡ್ತಾ ಇದೆ. ಆಯ್ತಾ, ಇವಾಗ ಅಷ್ಟೇ ಕಾಮನ್ ಮ್ಯಾನ್ ಯಾವಾಗ ಹಿಂಗ್ ಮಾತಾಡ್ತಾನೆ, ಹೋಗು ನಿನ್ ಪೊಲೀಸ್ ನನ್ಗೆ ಗೊತ್ತಿದೆ ಹೆಂಗೆ ಸರಿ ಮಾಡ್ಕೋಬೇಕು ಅವ್ರ ಜೊತೆಗೆ ಅಂತ. ಸೊ ವೆನ್ ದ ಗವರ್ಮೆಂಟ್ ಇಸ್ ಸ್ಟ್ರಾಂಗ್, ಕರಪ್ಷನ್ ಕಡಿಮೆ ಇರುತ್ತೆ ಅಥವಾ ಇದ್ರಲ್ಲಿ ಇರುತ್ತೆ, ಮಾಡ್ರೇಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಜನನು ಹೆದರ್ತಾರೆ. ಓಕೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಿಂಗಾಗುತ್ತೆ ಅಂತ. ಆ ಫಿಯರ್ ಇಲ್ಲ, ಬಿಡು ಯಾರಿಗೆ ದುಡ್ಡು ಕೊಟ್ಟು ಸರಿ ಮಾಡ್ಕೋತೀನಿ ಅನ್ನೋ ಮನಸ್ಥಿತಿ ಇದ್ದಾಗ. ಸೊ ಇದು ಲಿವಿಂಗ್ ಇನ್ ದ ಏಜ್ ಆಫ್ ಮಾರಲ್ ಡಿಸ್ಟೋಪಿಯಾ. ಪ್ರತಿಯೊಬ್ರು ಕೂಡ ತಪ್ಪು ಮಾಡೋದಕ್ಕೆ ಒಂದ್ ಜಸ್ಟ್ ಅವ್ರಿಗೆ ಎಲ್ಲರೂ ಮಾಡ್ತಿಲ್ವಾ ನಾನು ಮಾಡ್ತೀನಿ ಅನ್ನೋ ಒಂದು ಆಟಿಟ್ಯೂಡ್. We are living in a dystopia, normless era, where it is normless era ಅಂತ ವರ್ಡ್ ಯೂಸ್ ಮಾಡಿ. There is no norms. ಹಿಂಗ್ ಬದುಕ್ಬೇಕು ಹಂಗ್ ಬದುಕ್ಬೇಕು ಅಂತ ಇಲ್ಲ, ಅರ್ಥ ಆಗತ್ತಲ್ಲ. ಸೊ ನಾರ್ಮ್ಲೆಸ್ era ಅಂತ ಹೇಳ್ತಾ ಇದ್ದಾರೆ. ಇದು ಪ್ರತಿಯೊಬ್ರು ತಮ್ ತಿಳಿದಂಗೆ ಮಾಡ್ತಾ ಇದ್ದಾರೆ. Where it is difficult for men and women to be human and convenient for the state to be less than neutral, just and fair. ಅರ್ಥ ಆಗ್ತಿದಲ್ಲ? ಹ್ಯೂಮನ್ ಆಗಿ ಬದುಕೋದನ್ನ ನಾವು ಮರ್ತ್ ಬಿಟ್ಟಿದ್ದೀವಿ. ಲೀಡರ್ಸ್ ನಾಟ್ ಓನ್ಲಿ ಫಾಲ್ ಟು ಕೀಪ್ ದೇರ್ ಪ್ಲೆಡ್ಜಸ್, ಬಟ್ ದೇ ಆರ್ ನಾಟ್ ಈವನ್ ಎಕ್ಸ್ಪೆಕ್ಟೆಡ್ ಟು ಕೀಪ್. ಜನರು ಕೂಡ ತಲೆ ಕೆಡಿಸ್ಕೊತಿಲ್ಲ. ಏನು ಇನ್ನೋರು ಮಾಡಿದಾರಾ, ಪ್ರಾಮಿಸ್ ಉಳಿಸ್ಕೊಂಡಿದಾರಾ, ಈಗಿನವ್ರ ಪ್ರಾಮಿಸ್ ಯಾಕೆ ಉಳಿಸ್ಕೊಂಡಿಲ್ಲ ಅನ್ನೋದಕ್ಕೆ ರೀಸನ್ ಏನು, ಜಸ್ಟಿಫಿಕೇಶನ್ ಅಂದ್ರೆ ಹಿಂದರೇನು, ಜನರೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವ್ರ ಪ್ರಾಮಿಸ್ ಫುಲ್ಫಿಲ್ ಮಾಡ್ತಾರ ಅಂತ. ನಮಗ್ ಗೊತ್ತಿತ್ತು ಬಿಡು ಇದನ್ನ ಪೂರ್ತಿ ಮಾಡಲ್ಲ ಅವರು ಅಂತ. ಓಕೆ, ಹಾ, ಆ ಲೆವೆಲ್ಗೆ. ಸೊ ಎಕ್ಸ್ಪೆಕ್ಟೇಷನ್ ಹೋಗಿದೆ. ದ ಗವರ್ಮೆಂಟ್ ವೇರ್ಸ್ ಜಸ್ಟ್ ಮೆಜಾರಿಟಿ ಕಲರ್ಸ್ ವಿತ್ ಪ್ರೈಡ್, ಅನ್ಬ್ಯಾಶ್ಡ್ ಅಂಡ್ ಅನ್ಡಿಫೈನ್. ಅದ್ರ ಹೇಳಿದೆ ಒಟ್ಟು ಮೆಜಾರಿಟಿ ಅಂದ್ರೆ ಉಳಿದವ್ರಿಗೆ ಏನಾಗುತ್ತೆ ಅವೆಲ್ಲ ಬೇಕಾಗಿಲ್ಲ. ಸೊ ಮೆಜಾರಿಟಿಗೆ ಹೂ ಮಾಡೋದಷ್ಟೇ ಹಿಂದೂ. ಸೊ ವಿಥೌಟ್ ಎನಿ ಅದಕ್ಕೆ ಸೇಮ್ ಅನ್ನೋದು ಇಲ್ವೇ ಇಲ್ಲ. Monuments, offices and houses all seem to be judged by the faith or political, okay, predilections of their builders and occupants. ಅಬ್ಸರ್ವ್ ಮಾಡ್ತಿರ್ತೀರಿ, ಕರೆಕ್ಟಾ? ಏನು ಒಂದು ಮಾನ್ಯುಮೆಂಟ್, ಆಫೀಸ್ ಎಲ್ಲದನ್ನು ನೋಡೋ ರೀತಿ ಹೆಂಗೆ ಅಂತಂದ್ರೆ ಯಾವ ಪೊಲಿಟಿಕಲ್ ಪಾರ್ಟಿ ಸಂಬಂಧಪಟ್ಟಿದೆ, ಯಾವ ಕಲ್ಚರ್ ಸಂಬಂಧಪಟ್ಟಿದೆ, ಅದ್ರ ಬೇಸ್ ಮೇಲೆ ಅದ್ರ ವ್ಯಾಲ್ಯೂಗಳು ವೇರಿಯೇಷನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯೋಗಿತಾ ಭಯಾನ ಆಕ್ಟಿವಿಸ್ಟ್, ಅರ್ಥ ಆಗ್ತಿದೆಯಲ್ಲ? ಅವ್ರು ಏನ್ ಅಂದ್ರೆ ಮುಂಚೆ ಹೆಂಗೆ ಅಂದ್ರೆ ಕಮ್ಯುನಲ್ ಹಾರ್ಮನಿ. ಸೊ ಇವರು ಒಳ್ಳೆ ಲೀಡರು. ಕಮ್ಯುನಲ್ ಹಾರ್ಮನಿ ಅಂದ್ರೆ ಇವ್ರು ಕಲ್ತ್ಕೋಬೇಕು. ರಿಯಲ್ ಆಗಿ ಏನೋ ಹೆಲ್ಪ್ ರೀಬಿಲ್ಡ್ ಒಂದು ಮುಸ್ಲಿಂ ಶಾಪ್ ನ ಪೂರ್ತಿ ಗಲಾಟೆಗಳಾದಾಗ ಅದು ಹಾಳಾಗಿದ್ದನ್ನ ರೀಸ್ಟೋರ್ ಮಾಡಿ ಹೆಲ್ಪ್ ಮಾಡಿದ್ದಕ್ಕೆ ಎವ್ರಿ ಒನ್ ಸ್ಟಾರ್ಟೆಡ್ ಅಟ್ಯಾಕಿಂಗ್.
ಸೊ ಮಾತಲ್ಲಿ ಹೇಳ್ಬೇಕಾದ್ರೆ ಎಸ್ ಹಾರ್ಮೋನಿ ಇರ್ಬೇಕು. ರಿಯಲ್ ಅಲ್ಲಿ ಮಾಡಿದಾಗ ಯಾಕೆ ಪಕ್ಕದಲ್ಲಿರೋ ಹಿಂದೂಸ್ ಕಾಣ್ಲಿಲ್ವಾ ನಿನಗೆ, ಪಕ್ಕದಲ್ಲಿ ಅವ್ರು ಕಾಣ್ಲಿಲ್ವಾ, ಸೊ ಇವ್ರಿಗೆ ಹೆಲ್ಪ್ ಮಾಡು. ಸೊ ದೇ ಸ್ಟಾರ್ಟೆಡ್ ಟ್ರೋಲಿಂಗ್. ಅರ್ಥ ಆಗ್ತಿದೆಯಲ್ಲ? ಅವ್ರು ನಮ್ಮಲ್ಲಿ ಒಬ್ರು ಹೆಲ್ಪ್ ಮಾಡ್ತಿದ್ದಾರೆ, ಒಂದ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಉಳಿದಿದ್ದೆಲ್ಲದು ಯಾಕೆ ಮಾಡ್ಲಿಲ್ಲ. ಓಕೆ, ಸೊ ಇನ್ನ ಬುಲ್ಡೋಸರ್ ಕಲ್ಚರ್. ಸೊ ಅದರಿಂದ ಯಾರ ಮನೇಲಿ ಒಬ್ಬ ಮಗ ಯಾರೋ ತಪ್ಪು ಮಾಡಿದ್ದಾರೆ ಸರ್, ಇಡೀ ಫ್ಯಾಮಿಲಿನೇ ಡಿವಾಸ್ಟೇಷನ್. ಬುಲ್ಡೋಸರ್ ಮಾಡ್ಬಿಟ್ಟು ಮನೆ ಎಲ್ಲ ಒಡೆದು ಹಾಕ್ಬಿಡ್ತಾರಲ್ವಾ. ಸೊ ಹೋಲ್ ಫ್ಯಾಮಿಲಿ ಹ್ಯಾಸ್ ಟು ಸಫರ್ ಫಾರ್ ದಟ್. ಓಕೆ, ಸೊ ಲಾಜಿಕ್ ಏನು, ವಿಚ್ ಡ್ಯಾಮೇಜ್ ಬೈ ಬುಲ್ಡೋಸರ್ ವಿಚ್ ವೆಂಟ್ ಆನ್ ಓವರ್ ಡ್ರೈವ್ ಇನ್ ದ ಸ್ಟೇಟ್. ದ ಪಂಜಾಬ್ ಹರಿಯಾಣ ಹೈಕೋರ್ಟ್ ಸ್ಟೆಪ್ಡ್ ಇನ್ apparently without any demolition orders and notices. The law and order problem is being used to bring down the buildings because the procedure is done. ಏನೋ ಒಂದು ಗ್ರೌಂಡ್ ಇಟ್ಕೊಂಡು ಡೆಮಾಲಿಷ್ ಮಾಡ್ಬಿಡೋದು, ವಿತೌಟ್ ನೋಟಿಸ್ ಕೊಡೋದು, ಇಮಿಡಿಯೇಟ್ ನೋಟಿಸ್ ಕೊಟ್ಟು ಡೆಮಾಲಿಷ್ ಮಾಡೋದು, ಈ ತರದ್ದೆಲ್ಲ ಮಾಡ್ಕೊಬೋದು. ಸೊ ಯಾವ್ದೋ ಒಂದು ಅದು ಏನೋ ಎಲ್ಲರಿಗೂ ಮಾಡಿದ್ರೆ ದಟ್ ಇಸ್ ಓಕೆ, ಫೇರ್ ಅಂತ ಅನ್ಬೋದು. ಒಂದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಟಾರ್ಗೆಟ್ ಮಾಡಿ ಮಾಡೋದು. ಸೊ ಈ ಎಥಿಕ್ ಕ್ಲೀನ್ಸಿಂಗ್ ಹಿಂದೇನೋ ಆಗಿದೆ. ಸೊ ನಾವು ವಿ ಡೋಂಟ್ ಹ್ಯಾವ್ ಶೇಮ್, ಮತ್ತೆ ಮತ್ತೆ ಅದನ್ನ ಮಾಡ್ತಾ ಇದ್ವಿ. ಇನ್ನ ಇಲ್ಲಿ ಇನ್ಸಿಡೆಂಟ್ ಕೊಡ್ತಾನೆ. 8-year-old ಗರ್ಲ್ ಕತುವಾದಲ್ಲಿ ರೇಪ್ ಆದ. ಆ ರೇಪಿಸ್ಟ್ ಗಳು ಪರವಾಗಿ ಪ್ರೊಟೆಸ್ಟ್ ಮಾಡಿದ್ದು. ಸೊ ಎಲ್ಲಿ ಇದೆ ನಮ್ದು ನಾರ್ಮ್ಸ್ ಸ್ಟ್ಯಾಂಡರ್ಡ್ಸ್? ಓಕೆ, ಆಮೇಲೆ ಇದ್ರಲ್ಲಿ ಆಯ್ತು ರಾಜಸ್ಥಾನದಲ್ಲಿ ರೇಪಿಸ್ಟ್ ಗಳು ರಿಲೀಸ್ ಆಗಿ ಬಂದಾಗ ಅವ್ರಿಗೆ ಆರತಿ ಮಾಡಿ ಇನ್ನು ಕರೆದಿದ್ರು. ಸೊ ಎಲ್ಲಿ ಹೋಗ್ತಾ ಇದೆ ನಮ್ದು? ಇದಮ್ಮ ಫೇಮಸ್ ಕೇಸ್, ಬಿಲ್ಕಿಸ್ ಬಾನೋ ಕೇಸ್. ರೇಪಿಸ್ಟ್ ಗಳು ರಿಲೀಸ್ ಆಗಿ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿ ಆರತಿ ಎತ್ತಿ ಇನ್ವೈಟ್ ಮಾಡಿದ್ದು. ಯಾವ ಮೆಸೇಜ್ ಕೊಡ್ತಿದ್ರು? ನಾಮ್ಸ್ ಅನ್ನೋದು ಎಲ್ಲಿ ಹೋಗಿಲ್ಲ. ನಾವು ಮಾತು ಎತ್ತಿದ್ರೆ ಹಳೆ ಸ್ಟೋರಿಗಳು ತಗೊಂಡು ಆ ಕಿಂಗ್ ಹಂಗೆ, ಈ ಕಿಂಗ್ ಹಿಂಗೆ, 1000 years 400 years ಹಿಂದೆ ಅವ್ರು ಹಂಗ್ ಮಾಡ್ದ, ಅಟ್ರಾಸಿಟಿ ಮಾಡ್ದ. ಅರ್ಥ ಆಗ್ತಿದೆಯಲ್ಲ? ಸೊ ನಾವ್ ಈಗ ಏನ್ ಮಾಡ್ತಾ ಇದೀವಿ, ಟೆಂಟ್ ಎದುರುಗಡೆ ಅದೇ ಮಣಿಪುರ ಹರಿಯಾಣದಲ್ಲಿ ವುಮೆನ್ ಅನ್ನ ನೆಕೆಡ್ ಆಗಿ ಪೆರೇಡ್ ಮಾಡಿಸ್ತಾ ಇದೀವಿ. ಸೊ ಇವತ್ತು ಇರೋ ಗವರ್ಮೆಂಟ್ ಇವತ್ತಿರೋದು ಏನ್ ಮಾಡ್ತಾರೆ, ಹಳೆಬ್ರನ್ನ ಬರೀ ಬೈಯೋದ್ರ, ಅವ್ರು ಹಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು. ಓಕೆ, ಹಿಸ್ಟಾರಿಕಲ್ ರಾಂಗ್ಸ್ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಈಗಿರೋ ರಾಂಗ್ಸ್ ಅನ್ನ ಯಾರಿಗೂ ಇದೆ ಇಲ್ವಾ? ಇನ್ಯಾರೋ ಲೀಡರ್ಸ್ ಹೇಳ್ತಾರೆ. ಸೊ ಏನೋ ಆಫ್ಟರ್ ಆಲ್ ವಾಟ್ ಇಸ್ ಅ ಮಾಸ್ಕ್, ಇಟ್ ಇಸ್ ಅ ದಂಚ, ಜಸ್ಟ್ ಒಂದು ಬಿಲ್ಡಿಂಗ್ ಅಷ್ಟೇ ಅಲ್ಲ, ಅದ್ರಾಗ ಏನಿದೆ, ಡೆಮಾಲಿಶ್ ಮಾಡ್ರಿ ಅಥವಾ ಇದನ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ವ್ಯಾಲ್ಯೂಸ್ಗೆ ಬೆಲೆನೇ ಇಲ್ಲ. ಜ್ಞಾನವ್ಯಾಪಿನಲ್ಲಿ ಅದೇ ವಿಚಾರ ಹೇಳಿದ್ರು. ಸೊ ಹಿಂದೆ ಬಾಬ್ರಿ ಮಸೀದಿಗೆ ಅದೇ ಒಬ್ರು ಯಾರೋ ಹೇಳಿದ್ರು, ಅಡ್ವಾಣಿ ಹೇಳಿದ್ರು. ಇವಾಗ ಯೋಗಿ ಆದಿತ್ಯನಾಥ್ ಜ್ಞಾನವ್ಯಾಪಿ ಬಗ್ಗೆ ಅದೇ ಮಾತು ಹೇಳ್ತಾರೆ. ಸೊ ಅಂದ್ರೆ ಏನು ಶೇಮ್ ಕೂಡ ಇಲ್ಲ ನಮಗೆ, ಅದನ್ನ ಆತರ ಮಾತಾಡೋದಕ್ಕೂ ಶೇಮ್ ಅನ್ನೋದೇ ಹೋಗ್ಬಿಟ್ಟಿದೆ. ಓಕೆ, ಯಾರಿಗೋ ವ್ಯಾಲ್ಯೂಸ್ ಹರ್ಟ್ ಮಾಡ್ತಿದ್ಯೋ ಆ ಫೀಲಿಂಗೇ ಇಲ್ಲ, ಅದನ್ನ ಹೇಳ್ತಾರೆ. ಆಮೇಲೆ ಕಾಮನ್ ಮ್ಯಾನು ಅಷ್ಟೇ. ಏನು ಇದು ಹೆಂಗಾಗಿದೆ ಅಂದ್ರೆ, ವಿಡಿಯೋ ಮಾಡಿ ಹಾಕ್ತಾರೆ, ಆದ್ರೆ ಅವ್ರಿಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ಸಾಯ್ತಾ ಇರ್ತಾರೆ, ಅದನ್ನ ವಿಡಿಯೋ ಮಾಡ್ಕೊಂಡು ಅವ್ರು ಸಾಯೋದನ್ನ ಇದ್ರಲ್ಲಿ ಹಾಕ್ತಾರೆ. ಶೇಮ್ ಅನ್ನೋದು ಇಲ್ವೇ ಇಲ್ಲ. ಎಲ್ಲಿದೆ ವ್ಯಾಲ್ಯೂಸ್? ಸಾಯ್ತಾ ಇರೋದನ್ನ ವಿಡಿಯೋ ಮಾಡಿ ಹಾಕಿರೋದು ಬೇಕಾದಷ್ಟು ತಪ್ಪಿರೋದು. ನಾವು ನೋಡ್ಕೊಂಡ್ರೆ ವಿ ಡೋಂಟ್ ಕೇರ್ ಫಾರ್ ಎನಿ ಒನ್ ಅಂತ. ಜಸ್ಟ್ ಏನಂದ್ರೆ ಅಲ್ಲಿ ನಡೀತಾ ಇದೆ, ಜಸ್ಟ್ ವಿ ಮೂವ್ ಆನ್, ನೋಡ್ತೀವಿ, ಮುಗಿತ್. ಇನ್ನೊಂದು ಇನ್ಸಿಡೆಂಟ್, ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು, ಅದನ್ನ ಅಪೋಸ್ ಮಾಡ್ಬೇಕು. ನಮ್ಮ ಹ್ಯುಮ್ಯಾನಿಟಿ ಎಲ್ಲಿ ಹೋಗಿದೆ? ಸೊ ವಿ ಆರ್ ಲಿವಿಂಗ್ ಇನ್ ದ ಏಜ್ ಆಫ್ ಡಿಸ್ಟೋಪಿಯಾ. ಸೊ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾದಲ್ಲಿ ಡಾಟಾ ಹೇಳ್ತದೆ 25% ಕಸ್ಟಮರ್ಸ್ ಸಿಲಿಂಡರ್ಸ್ ತಗೊಂಡಿಲ್ಲ. ಏನ್ ತೋರಿಸ್ತಾ ಇದೆ ಅದು? ಅಂದ್ರೆ ರಿಫಿಲ್ ಮಾಡಿಸಿಲ್ಲ, ಸಿಲಿಂಡರ್ ತಗೊಂಡಿಲ್ಲಲ್ಲ, ರಿಫಿಲ್ ಮಾಡಿಸಿಲ್ಲ, 1 ವರ್ಷದಿಂದ ರಿಫಿಲ್ ಮಾಡಿಸಿಲ್ಲ. ಹಂಗಾರೆ ಅಡ್ಗೆ ಮಾಡಲ್ವ ಅವರು? ಅಂದ್ರೆ ಅರ್ಥ ಏನು? ಇಟ್ ಇಸ್ ಬಿಕಮಿಂಗ್ ಕಾಸ್ಟ್ಲಿ ಅಂತ ಅರ್ಥ ಆಯ್ತಾ? ಇಟ್ ಇಸ್ ಬಿಕಮಿಂಗ್ ಕಾಸ್ಟ್ಲಿ. ಹಂಗಾಗಿ ಏನೋ ಈಗ ಏನೋ 400 rupees ಇದನ್ನ ಕೊಟ್ರಲ್ವಾ? ಆಬ್ವಿಯಸ್ಲಿ ಈ ತರ ಡಾಟಾ ನೋಡೇ ಕೊಟ್ಟಿರ್ತಾರೆ. ಸಬ್ಸಿಡಿ ಅವ್ರಿಗೆ, ನಾರ್ಮಲ್ ಸಿಲಿಂಡರ್ ಎಲ್ಲರಿಗೂ 200 ಸಬ್ಸಿಡಿ ಕೊಡೋದು ಅಂತ. ಓಕೆ, ಸೊ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಬೆನಿಫಿಷರೀಸ್ ಇನ್ನು ಉಳಿದಿರೋ
ಆಯ್ತಾ. ಸೊ ರಿಫಿಲ್ ಮಾಡಿಸಿಲ್ಲ ಅಥವಾ ಒಂದ್ ರಿಫಿಲ್ ಮಾಡಿಸಿದ 1.18 ಏನದು ನಂಬರ್ ಯಾವ್ದ್ರಲ್ಲಿ ಕ್ರೋರ್ ರಿಫಿಲ್ ಮಾಡಿಸಿಲ್ಲ. ಒಂದ್ ರಿಫಿಲ್ ಒಂದ್ಸರಿ ಮಾಡಿಸಿದ್ರು 1.5 ಒಂದ್ಸಲ ಸಾಕಾಗತ್ತ ವರ್ಷ ಪೂರ್ತಿ, ಅಂದ್ರೆ ಬೇರೆದನ್ನ ಯೂಸ್ ಮಾಡ್ತಾ ಇದ್ರು. ಇದು ಉಜ್ವಲ್ ಯೋಜನಾ, ಹೆಚ್ಚು ಕಡಿಮೆ 2.5 ಕೋಟಿ ಏನ್ ಮಾಡ್ತಾ ಇದ್ದಾರೆ, ಸಿಲಿಂಡರ್ ಯೂಸ್ ಮಾಡೋದನ್ನ ನಿಲ್ಸಿದ ಆಲೆ. ಇಲ್ಲಿ ಉಳಿದಿರೋರು ನೋಡಿ, ಒಂದ್ ರಿಫಿಲ್ ಮಾಡಿಸಿದ್ದಾರೆ 6.5 ಕೋಟಿ ಜನ. ಇನ್ ಕಡಿಮೆ ಇವರು 1 ಕೋಟಿ ಹೆಚ್ಚು ಕಡಿಮೆ ರಿಫಿಲ್ ಮಾಡಿಸಿಲ್ಲ. ಈ ಡಾಟಾ ಏನಂದ್ರೆ, ಸೊ ಆಲ್ಟರ್ನೇಟಿವ್ ಮೋಡ್ಗೂ ಹೋಗಿದ್ದಾರೆ ಅವರು, ಮತ್ತೆ ಅದೇ ಸೌದೆ ಯೂಸ್ ಮಾಡ್ತಾ ಇದ್ರೆ, ಯಾಕಂದ್ರೆ ಅಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ ಅನ್ನೋದು ಇಂಡಿಕೇಶನ್. ಇಲ್ಲಿ ಪ್ರೈಸ್ ತೋರಿಸ್ತಾ ಇದಾರೆ ಏನಿದೆ. ಆಮೇಲೆ ಡಾಟಾನ ತಗೊಳ್ಬೇಕು ಆನ್ಸರ್ಗೆ. ಟ್ರೇಡ್ the increase in the Turkey's annual inflation ಎಷ್ಟು 60%. ಇನ್ಫ್ಲೇಷನ್ ಪ್ರೈಸ್ ರೈಸ್, ಯೂಶಲಿ ಪ್ರೈಸ್ ರೈಸ್ ಎಷ್ಟು ರೇಂಜ್ ಅಲ್ಲಿ ಇರಬೇಕು, 2 to 6% ಅಷ್ಟೇ ಇರಬೇಕು ಪ್ರೈಸ್ ರೈಸ್. ಸೊ ಎಷ್ಟು ಹೋಗಿದೆ 58. ಎಂತ ಇನ್ಫ್ಲೇಷನ್ ಅಂತ ಅದಕ್ಕೆ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ, ಆಯ್ತಾ. ದಿಸ್ ಹ್ಯಾಸ್ ಪುಟ್ ಪ್ರೆಷರ್ ಆನ್ ದ ಸೆಂಟ್ರಲ್ ಬ್ಯಾಂಕ್ ಟು ಹೈಕ್ ಇಂಟ್ರೆಸ್ಟ್ ರೇಟ್ at the risk of angering President Recep Erdogan. ಬೇರೆ ಆಪ್ಷನ್ ಏನಿದೆ, ಫಸ್ಟ್ ಆಫ್ ಆಲ್ ಅಲ್ಲಿವರೆಗೂ ಹೋಗಕ್ ಬಿಟ್ಟಿರೋದೇ ದೊಡ್ಡ ವರ್ಸ್ಟ್ ಸಿಚುವೇಶನ್. ಸೊ ಬೇರೆ ಆಪ್ಷನ್ ಇಲ್ಲ. ಸೊ ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಹೈಕ್ ಮಾಡಿ ಕಂಟ್ರೋಲ್ ತರಬೇಕು ಅವ್ರು, ಅಂದ್ರೆ ಮನಿ ಮಾರ್ಕೆಟ್ ಅಲ್ಲಿ ಮನಿ ಎಲ್ಲ ಸೆಟ್ ಮಾಡಬೇಕು. ಅದ್ರ ನೆಗೆಟಿವ್ ಎಲ್ಲ ಬಿಸ್ನೆಸ್ ಹಾಳಾಗುತ್ತೆ. ಓಕೆ, ಸೊ ಇದನ್ನ ಆಪರ್ಚುನಿಟಿ ತಗೊಳ್ಳಿ. ಸನ್ ಬಗ್ಗೆ ಸ್ಟಡಿ ಕ್ವಶನ್ಸ್ ಗಳು ಸೈನ್ಸ್ ಬೇಸ್ಡ್ ಕ್ವಶನ್ಸ್, ಬರೀ ಆದಿತ್ಯ ಎಲ್ವನ್ ಬಗ್ಗೆ ಬರಲ್ಲ. ಏನೇನ್ ಕ್ವಶನ್ ಗಳು ಆಗ್ಬೋದು ಅರ್ಥ ಆಗುತ್ತಲ್ಲ. ಸೊ ಸಣ್ಣದು ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಆಗುತ್ತೆ, ಕರೋನಾ ಅಂದ್ರೆ ಏನು, ಎಕ್ಲಿಪ್ಸ್ ಅಂದ್ರೆ ಏನು. ಸೊ ಅದ್ರ ಜೊತೆಗೆ ಸ್ಯಾಟಲೈಟ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಬರುತ್ತೆ. Sun and its atmosphere don't follow this rule. Yeah, okay. So sun surface, that is, it is made up of soup of positively charged protons, negatively charged electrons, and other ions mixed with a solar magnetic field extending somewhere between 10 to 20 solar radii from the surface of the sun. So the radius is 10 to 20 times those ಇದು extend ಆಗಿದೆ. The solar corona, the atmosphere of the sun is an enigma. ಸೊ ಕೇಳ್ತಾನೆ, ನಾವ್ ಹೆಂಗ್ ಅಟ್ಮಾಸ್ಫಿಯರ್ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ, ಅದನ್ನ ಸನ್ ವಿಚಾರದಲ್ಲಿ ದ ಸೋಲಾರ್ ಕರೋನಾ ಅರ್ಥ ಆಗ್ತಿದೆಯಲ್ಲ. ನಮ್ದು ಹೆಂಗೆ ಅಟ್ಮಾಸ್ಫಿಯರ್ ಹಂಗೆ ಅದರದ್ದು ನಾವು ಕರೋನಾ ಅಂತ ಕರಿತೀವಿ, ಆಯ್ತಾ. ವೈಲ್ ದ ಸರ್ಫೇಸ್ ಆಫ್ ದ ಸನ್ ಈಸ್ 5600 ಡಿಗ್ರೀಸ್, ಸರ್ಫೇಸ್ ಟೆಂಪರೇಚರ್ ಎಷ್ಟಿರುತ್ತದು 5600 ಡಿಗ್ರೀಸ್. ನಮ್ದು ಎಷ್ಟಿದೆಪ್ಪ ಸರ್ಫೇಸ್ ಟೆಂಪರೇಚರ್ ಅರ್ಥಿಂದು ಎಷ್ಟು, ಅರ್ಥಿಂದ ಎಷ್ಟಿದೆಯಪ್ಪ, ಎಷ್ಟಮ್ಮ 14 ಡಿಗ್ರಿ ಸೆಂಟಿಗ್ರೇಡ್. ಹೋಲ್ ಅರ್ಥಿಂದ ಪೋಲಾರ್ ಅಲ್ಲಿ ಮೈನಸ್ ಅಲ್ಲಿ 0 ಅಲ್ಲಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ 14 ಡಿಗ್ರಿ ಸೆಂಟಿಗ್ರೇಡ್. ಸುಮ್ಮನೆ ಕಂಪೇರ್ ಮಾಡಿದ್ರೆ ಮಾತ್ರ ತಲೆ ಗುಳಿಯುತ್ತೆ. ಓ ಸನ್ ಅಲ್ಲಿ 5600 ಡಿಗ್ರೀಸ್ ಅರ್ಥ ಆಗ್ತದಲ್ಲ. ಸೊ ದ ಕರೋನಾ ಇಂಟ್ರೆಸ್ಟಿಂಗ್ಲಿ ಇಸ್ ಅಬೌಟ್ 2 million. ಓಕೆ, 2 million degrees. Okay, so atmosphere heat ಎಷ್ಟು 2 million degrees ಟೋಟಲ್. ಅಂದ್ರೆ ಸರ್ಫೇಸ್ ಗಿಂತ ಅಟ್ಮಾಸ್ಫಿಯರ್ ಹೀಟ್ ಸಿಕ್ಕಾಬಟ್ಟೆ ಜಾಸ್ತಿ. We have some idea of why it is so. So interesting point, ಅದ್ರೆ ಈಗ ಸ್ಟಡಿ ಮಾಡಕ್ ಹೊರಟಿದ್ದೀವಿ.
ಸರ್ಫೇಸ್ 5 ಆದ್ರೆ ಇಲ್ಲಿಂದ ಇಲ್ಲಿಗೆ ಏನೋ ಸ್ವಲ್ಪ ವೇರಿಯೇಷನ್ ಅಲ್ಲ, ಸರ್ಫೇಸ್ ಸಿಕ್ಕಾಬಟ್ಟೆ ಹೀಟ್ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಸಮ್ ಐಡಿಯಾ ಆಫ್ ವೈ ಇಟ್ ಇಸ್ ಸೋ, ಬಟ್ ದ ಪ್ರಾಬ್ಲಮ್ ಇಸ್ ನಾಟ್ ಫುಲ್ಲಿ ರಿಸಾಲ್ವ್ಡ್. ಎಕ್ಸಾಕ್ಟ್ಲಿ ಯಾಕೆ ಹಿಂಗ್ ಇಷ್ಟೊಂದು ಇದೆ ಅಂತ ಗೊತ್ತಿಲ್ಲ, ಇವಾಗ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಆಯ್ತಾ? ಅಂದ್ರೆ ಒಂದು ಸ್ಟಡಿ ಮಾಡಿದಾಗ ಏನ್ ಹೊಸದ್ ಸಿಗ್ಬೋದು ನಮಗೆ. ಓಕೆ, ಇನ್ನು ಸೊ ದ ಲ್ಯಾಗ್ರಾಂಜ್ ಪಾಯಿಂಟ್, ಲೂಯಿಸ್ ಲ್ಯಾಗ್ರಾಂಜ್ ಮ್ಯಾಥಮೆಟಿಷಿಯನ್ ಜೋಸೆಫ್ ಲೂಯಿಸ್ ಲ್ಯಾಗ್ರಾಂಜ್ L1 ಪಾಯಿಂಟ್ ಬಗ್ಗೆ ಮಾತಾಡಿದ್ವಲ್ವಾ. ಸೊ ಈಸ್ ಒನ್ ಆಫ್ ದ 5 ಪಾಯಿಂಟ್ಸ್ ಲೊಕೇಟೆಡ್ ಅಪ್ರಾಕ್ಸಿಮೇಟ್ಲಿ 1.5 million kilometers away. ಇದ್ರ ಬಗ್ಗೆ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ಅನ್ಕೊ. Where gravitation forces of sun and earth are in equilibrium. Hence, spacecraft placed at L1 orbits the sun at the same rate as earth and affords an uninterrupted view of the sun. So, ಅಲ್ಲಿ ಇಟ್ಟಿರೋದು ಅರ್ತ್ ಹೆಂಗ್ ರೊಟೇಟ್ ಆಗುತ್ತೆ, ಎಕ್ಸಾಕ್ಟ್ಲಿ ಸೇಮ್ ಸ್ಪೀಡ್ ಅಲ್ಲಿ ರೊಟೇಟ್ ಆಗುತ್ತೆ ಆ ಪಾಯಿಂಟ್ ಅಲ್ಲಿ. ಸೊ ನಮ್ಗೆ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಕಾಣಿಸ್ತಾ ಇರುತ್ತೆ, ನಮ್ಗೆ ಅಬ್ಸರ್ವ್ ಮಾಡಕ್ಕೂ ಈಸಿ ಆಗುತ್ತೆ. ಎರಡು ಮೋಷನ್ ಸೇಮ್ ಇದ್ದಾಗ ಎರಡು ಸ್ಟೇಬಲ್ ಆಗಿ ಕಾಣುತ್ತೆ. ಸೊ L1 is currently home to Europe. ಅಲ್ಲಿಗ ಆಲ್ರೆಡಿ L1 ನಲ್ಲಿ ಬೇರೆಯವರು ಯಾರು ಇದ್ದಾರೆ? ಯುರೋಪಿಯನ್ ಸ್ಪೇಸ್ ಏಜೆನ್ಸಿದು, ಓಕೆ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದ್ದು, ಸೋಲಾರ್ ಅಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅಬ್ಸರ್ವಿಂಗ್ ದ ಸನ್ ಅಂಡ್ ಇಟ್ಸ್ ಡೈನಾಮಿಕ್ಸ್. ಒಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಮತ್ತೊಂದು ನಾಸಾ, ಇಬ್ಬರದು ಅಲ್ಲಿದ್ದಾವೆ. ಓಕೆ, ಆದಿತ್ಯ L1 will join this observatory to unravel the mysteries of dynamics of. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ವಶನ್ ಬೇಕಾದಷ್ಟು ಇದೆ ಇದರಲ್ಲಿ. ಕ್ವಶನ್ಸ್ ಗಳು ಏನ್ ಬೇಕಾದ್ರೂ ಮಾಡಿ. ಸನ್ ಸ್ಪಾಟ್ ಬಗ್ಗೆ ಕ್ವಶನ್ ಕೇಳಿ. ವಾಟ್ ಇಸ್ ಸನ್ ಸ್ಪಾಟ್? ಸನ್ ಸ್ಪಾಟ್ ಅಂದ್ರೆ ಏನು? ಸನ್ ಮೇಲೆ ಸ್ಪಾಟ್, ಹಂಗಂದ್ರೆ ಏನದು? ಏನು ಇಲ್ಲ. ಇವಾಗ ಸನ್ ಸ್ಪಾಟ್ ಅಲ್ಲಿ ಇಲ್ಲಿ ಬೇರೆ ಕಡೆ ಟೆಂಪರೇಚರ್ ಗಿಂತ ಸ್ವಲ್ಪ ಕಮ್ಮಿ ಇದ್ರೆ ಅದು ನಮಗೆ ಡಾರ್ಕ್ ಆಗಿ ಕಾಣುತ್ತೆ. ಆಯ್ತಾ? Like a heartbeat, solar activity is measured in terms of number of sunspots. Sunspots are cooler regions on the sun surface which increase and decrease in a cycle of 11 years. ಪಕ್ಕದಲ್ಲಿ ಹಾರ್ಟ್ ಇದ್ದು ಕೆಳಗಡೆ ಸ್ವಲ್ಪ ಹಾರ್ಟ್ ಇದ್ದು ಅದಕ್ಕೆ ಡಿಫ್ರೆನ್ಸ್ ಕಾಣುತ್ತೆ, ಬ್ಲಾಕ್ ಕಲರ್ ತರ ಡಿಫ್ರೆನ್ಸ್ ಹೇಟ್ ಇರೋದ್ರಿಂದ. ಸೊ ಅದನ್ನ ನಾವು ಸನ್ ಸ್ಪಾಟ್ ಅಂತ ಕರಿತೀವಿ. ಅದು ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಇನ್ ದ ಸೈಕಲ್ ಆಫ್ 11 years. When sun is active, number of sunspot is in hundreds and solar minimum number of is nearly 0. ಎರಡು ತರ ನೋಡ್ತೀವಿ. ಆಯ್ತಾ? ನೆಕ್ಸ್ಟ್ ಇದು ಕೂಡ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ಸೋಲಾರ್ ರೇಡಿಯೇಷನ್ ಯಾವ ತರ ವೇವ್ಲೆಂತ್, ಬೇರೆ ಬೇರೆ ತರ ರೇಸ್ ಗಳನ್ನ ಎಮಿಟ್ ಮಾಡುತ್ತೆ. ಬಟ್ ಮೆಜಾರಿಟಿ 80% ಅಲ್ಟ್ರಾ ವೈಲೆಟ್ ರೇಂಜ್ ಅಲ್ಲೇ ಆಗುತ್ತೆ. ನಮಗ್ ಗೊತ್ತಿದೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನ ಓಝೋನ್ ಕಂಟ್ರೋಲ್ ಮಾಡುತ್ತೆ, ನಮಗೆ ಕ್ಯಾನ್ಸರ್ ಗಿನ್ಸರ್ ಆಗದಂಗೆ ಸ್ಟಾಪ್ ಮಾಡುತ್ತೆ. ಅಲ್ಟ್ರಾ UV ರೇಸ್ ಡೈರೆಕ್ಟ್ ಆಗಿ ಫಾಲ್ ಆದ್ರೆ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಮತ್ತೆ ರೇಡಿಯೇಷನ್ ಇಟ್ಕೊಂಡು ನಾವು ಡ್ರಿಂಕಿಂಗ್ ವಾಟರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಲ್ವಾ, ಮತ್ತ ಅವಾಗ ಯಾಕೆ ಕ್ಯಾನ್ಸರ್ ಬರಲ್ಲ ನಮ್ಗೆ? ಡೈರೆಕ್ಟ್ ಆಗಿ ಸೆಲ್ ಮೇಲೆ ಬಿದ್ರೆ ನಾವಲ್ಲಿ ವಾಟರ್ ಒಳಗೆ ಪಾಸ್ ಮಾಡಿ ಅದನ್ನ ಅಲ್ಲಿರೋ ಬ್ಯಾಕ್ಟೀರಿಯಾಸ್ ಅದನ್ನ ಸಾಯೋ ತರ ಮಾಡ್ತಾ ಇದೀವಿ ಹೊರತು ನಮ್ ಡೈರೆಕ್ಟ್ ಆಗಿ ಏನ್ ಇದಾಗಲ್ಲ. ಓಕೆ, ಸೊ 80% ಅಲ್ಟ್ರಾವೈಲೆಟ್ ರೇಂಜ್. Earth's upper atmosphere absorbs most of the solar rays. Correct alva? So absorbed energy affects atmosphere composition, temperature and other parameters. It is imperative to know that how far variation in UV rays emitted by sun contributes to climate variability. ಇನ್ನು ಸ್ಟಡಿ ಆಗ್ಬೇಕಾಗಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ. ನೆಕ್ಸ್ಟ್ ಹೆಸರು ಗೊತ್ತಿರಲಿ, ಟೆಲಿಸ್ಕೋಪ್, ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್. ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅದನ್ನ ಸ್ಟಡಿ ಮಾಡಕ್ಕೆ UV ರೇಸ್ ಮಾಡಿ. ಅಂದ್ರೆ ಒಂದೊಂದು ಸ್ಟಡಿ ಮಾಡಕ್ಕೆ ಒಂದೊಂದು ಟೆಲಿಸ್ಕೋಪ್ ಗಳಿದ್ದಾವೆ. UVಗೆ ಇದಾಯ್ತಾ, ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್. ಇಲ್ಲಿ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಅದೇ ತರ ಹೈ ಎನರ್ಜಿದು ಇದೆ ಹಿಲಿಯೋಸ್. ಓಕೆ, ಅದನ್ನ ನೋಡ್ತಾ ಇರುತ್ತೆ. ಸ್ಪೆಕ್ಟ್ರಮ್ ನ ಸ್ಟಡಿ ಮಾಡಕ್ಕಿರುವಂತದ್ದು ಡಿಫ್ರೆಂಟ್ ವೇವ್ ಲೆಂತ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ.
ಸೊ ಅದಕ್ಕೆ ಸ್ಪೆಕ್ಟ್ರೋಮೀಟರ್ ಅಂತ ಹೇಳ್ತೀವಿ. ಅದು ಪರ್ಟಿಕ್ಯುಲರ್ಲಿ ಯಾವ್ಯಾವ ವೇವ್ ಲೆಂತ್ ಡಿಸೈನ್ ಮಾಡಿದ್ದಾರೆ, ಎಕ್ಸ್ರೇ ಸ್ಟಡಿ ಮಾಡಕ್ಕೆ, UV ರೇ ಸ್ಟಡಿ ಮಾಡಕ್ಕೆ, ಆತರ. ಸೊ ಅದೇ ತರ ಹೀಲಿಯೋಸ್ ಅಂತ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದಾರೆ, ಹೈ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಅದು ಎಕ್ಸ್ರೇಸ್ ಅಲ್ಲಿಂದ ಬರೋಂಥದನ್ನ ಅಬ್ಸರ್ವ್ ಮಾಡಕ್ಕೆ. ಅಲ್ಲ, ವೇವ್ ಲೆಂತ್ ಅದಕ್ಕೆ ಸೆಟ್ ಮಾಡಿರ್ತಾರೆ, ಎಕ್ಸ್ರೇ ಎಷ್ಟು ವೇವ್ ಲೆಂತ್ ಇದೆ ಅಂತ ಗೊತ್ತು, ಅದನ್ನ ಸ್ಟಡಿ ಮಾಡಕ್ಕೆ, ಅದರಿಂದ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ, ಯಾವ ತರ ಬರುತ್ತೆ, ಆ ವೇರಿಯೇಷನ್ಸ್ ಸ್ಟಡಿ ಮಾಡಿ. ನೆಕ್ಸ್ಟ್ ಕರೋನಲ್ ಮಾಸ್ ಎಜೆಕ್ಷನ್ ಅಂತ, ಅದನ್ನು ಸ್ಟಡಿ ಮಾಡುತ್ತೆ. ಕರೋನಲ್ ಮಾಸ್ ಎಜೆಕ್ಷನ್, ಅಟ್ಮಾಸ್ಫಿಯರ್ ಇಂದ, ಸನ್ಸ್ ಅಟ್ಮಾಸ್ಫಿಯರ್ ಇಂದ ಏನು ಹೊರಗಡೆಗೆ ಬರ್ತಾ ಇದೆ. ಸೊ ಆ ಕರೋನಲ್ ಮಾಸ್ ಎಜೆಕ್ಷನ್, CME, this cloud consisted of billion tons of energetic plasma mixed with a solar magnetic field. Okay, and hurled at 250 km per second to 3000 km per second, ಅದು ಬರೋ ಸ್ಪೀಡ್. ಸೊ ಪ್ಲಾಸ್ಮಾ ಅದ್ರಲ್ಲಿ ಇರೋಂತಂದ್ರೆ ಆ ಕರೋನಾ ಅಟ್ಮಾಸ್ಫಿಯರ್ ಇಂದ ಹೊರಗೆ ಬೀಳ್ತಾ ಇರುವಂತ ಏನು ರೇಡಿಯೇಷನ್ಸ್ ಇದೆ, ಕರೋನಲ್ ಮಾಸ್ ಎಜೆಕ್ಷನ್, ಇಟ್ ಇಸ್ ಅ ಕ್ಲೌಡ್ ಬೇಸಿಕಲಿ consisting of a billion tons of energetic plasma mixed with a solar magnetic field. So ಇದನ್ನ ನಾವು ಸ್ಟಡಿ ಮಾಡೋದು ಇದೆ. ಪ್ಲಾಸ್ಮಾ ಸ್ಟೇಟ್ ಅಂದ್ರೆ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ. ಹೌದು, ಯಾಕಂದ್ರೆ ಸನ್ ನಲ್ಲಿ ಬೋತ್ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಆ ಚಾರ್ಜ್ ಸ್ಟೇಟ್ ಹೊರಗೆ ಎಜೆಕ್ಟ್ ಆಗುತ್ತೆ. ಸೊ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅದನ್ನು ಸ್ಟಡಿ ಮಾಡಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ದ ಕರೋನಾ ಇಸ್ ನಾಟ್ ವಿಸಿಬಲ್ ಇನ್ ದ ಗ್ಲೇರ್ ಆಫ್ ದ ರೇಡಿಯನ್ಸ್. ನಿಮ್ಗೆ ಗೊತ್ತಿದೆ, ಎಕ್ಲಿಪ್ಸ್ ಟೈಮ್ ಅಲ್ಲಿ ಕಾಣುತ್ತೆ ಅದು ಅಂತ, ಸೈಡ್ ಒಂದು ರಿಂಗ್ ತರ ಕಾಣುತ್ತಲ್ಲಪ್ಪ. ಸೊ ಅದೇ ಕಾರಣಕ್ಕೆ ಯೂಶಲಿ ಕರೋನಾ ಇಸ್ ನಾಟ್ ವಿಸಿಬಲ್ ಇನ್ ದ ಗ್ಲೇರ್ ಆಫ್ ದ ರೇಡಿಯನ್ಸ್ ಎಕ್ಸೆಪ್ಟ್ ಡ್ಯೂರಿಂಗ್ ದ ಬ್ರೀಫ್ ಮೂವ್ಮೆಂಟ್ ಆಫ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಅವಾಗ ಮಾತ್ರ ನಮ್ಗೆ ಅದ್ರದ್ದು ಇದೆ ಅಂತ ಗೊತ್ತಾಗುತ್ತೆ, ಓ ಇದೊಂದು ಲೇಯರ್ ಅಲ್ಲಿ ಇದೆ ಅಂದ್ರೆ ಅಟ್ಮಾಸ್ಫಿಯರ್ ಇದೆ ಅಂತ. ಸೊ ಹೌಎವರ್ ಸೋಲಾರ್ ಫಿಸಿಕ್ಸ್ ಕ್ಯಾನ್ ಕ್ರಿಯೇಟ್ ಆರ್ಟಿಫಿಷಿಯಲ್ ಎಕ್ಲಿಪ್ಸಸ್. ಆಬ್ವಿಯಸ್ಲಿ ಯಾವುದೇನು ದೊಡ್ಡ ವಿಚಾರ ಅಲ್ಲ. ಸೊ ಆರ್ಟಿಫಿಷಿಯಲ್ ಎಕ್ಲಿಪ್ಸ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸ್ಟಡಿ ಮಾಡಿ, ಆಯ್ತಾ. ಕಾಲ್ಡ್ ಕರೋನಾಗ್ರಾಫ್ ಟು ಅಬ್ಸರ್ವ್ ದ ಕರೋನಾ. ನೋ ಸ್ಪೇಸ್ ಟೆಲಿಸ್ಕೋಪ್ ಕುಡ್ ಪೀರ್ ಅಂತ ಇನ್ನರ್ ಕರೋನಾ ಕ್ಲೋಸರ್ ಟು ಸನ್. ಅದನ್ನ ಮಾಡಕ್ ಆಗಿಲ್ಲ, ದೂರದಿಂದ ಸ್ಟಡಿ ಮಾಡ್ತೀವಿ. ಇನ್ನರ್ ಕರೋನಾ ಹೆಂಗಿರುತ್ತೆ ಅಂತ ಸ್ಟಡಿ ಮಾಡಕ್ ಆಬ್ವಿಯಸ್ಲಿ ಆ ಟೆಂಪರೇಚರ್ಗೆ ಗೊತ್ತಿಲ್ಲ ಯಾವ ತರ ಮುಂದೆ ಮಾಡೋದು. ನೆಕ್ಸ್ಟ್ ಕ್ವಶನ್ ಬರೋದು ಸೋಲಾರ್ ಫ್ಲೇರ್ಸ್. ನೋಡಿ ಇಲ್ಲಿ ಎಷ್ಟು ಪ್ರಿಲಿಮ್ಸ್ ಕ್ವಶನ್ಗಳು ಮಾಡಕ್ ಸಾಧ್ಯತೆ ಇರುತ್ತೆ ಅಂತ. ಸೋಲಾರ್ ಸನ್ ಸ್ಪಾಟ್ ಆಗಿತ್ತು, ಅಥವಾ ಕರೋನಲ್ ಮಾಸ್ ಎಜೆಕ್ಷನ್ ಬಗ್ಗೆ ಕೇಳಬಹುದು, ಸೋಲಾರ್ ಎಕ್ಲಿಪ್ಸ್ ಕರೋನಾದ ಬಗ್ಗೆ ಕೇಳಬಹುದು. ಸೊ ವೈಲೆಂಟ್ ಎರಪ್ಷನ್ಸ್ ನಾವು ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಓಕೆ, ಸಿಕ್ಕಾಬಟ್ಟೆ ದೊಡ್ಡ ಸ್ಟ್ರಾಂಗ್ ವಿಂಡು ಮತ್ತೆ ಸೋಲಾರ್ ಸ್ಟಾರ್ಮ್ಸ್ ಅವೆಲ್ಲ ಬಂತು ಅಂದ್ರೆ ನಮ್ ಕಮ್ಯುನಿಕೇಶನ್ ಚಾನಲ್ ಅವೆಲ್ಲ ಡಿಸ್ಟರ್ಬ್ ಆಗಿರ್ತವೆ ಆ ತರ. ಸೊ ಅದನ್ನ ಇನ್ನೂ ಸ್ಟಡಿ ಮಾಡ್ಬೇಕಾಗಿ. Geomagnetic storm occurs when the solar storm bashes the earth surface. ಅದನ್ನ ಹೇಳಿದ್ವಿ, ನಮ್ಮ ಮ್ಯಾಗ್ನೆಟೋಸ್ಫಿಯರ್ ಡಿಸ್ಟರ್ಬ್ ಆಗಿ ಹೋಗುತ್ತೆ. ನಾರ್ಮಲಿ ನಿಮಗೆ ಗೊತ್ತು, ಮ್ಯಾಗ್ನೆಟ್ ಹೀಟ್ ಆದಾಗ ಮ್ಯಾಗ್ನೆಟಿಸಮ್ ನ ಕಳ್ಕೊಳ್ಳುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಹೀಟ್ ಮಾಡಿದ್ರೆ ಮ್ಯಾಗ್ನೆಟಿಸಮ್ ಹೋಗ್ಬಿಡುತ್ತೆ ಅದ್ರದ್ದು. ಹಂಗೆ ಸೋಲಾರ್ ಫ್ಲೇರ್ಸ್ ಅರ್ತ್ ಮ್ಯಾಗ್ನೆಟೋಸ್ಫಿಯರ್ ನ ಒಂದ್ ಕ್ಷಣ ಶೇಕ್ ಮಾಡುತ್ತೆ. ಸೊ ಎಷ್ಟು ಅದು. ಅಂಡ್ ವೈಲ್ ಬ್ರಿಲಿಯಂಟ್ ಬ್ಯೂಟಿಫುಲ್ ಅರೋರಾಸ್. ಸೊ ಅರೋರಾಸ್ ಕ್ವಶನ್ ಹಿಂದೆ ಕೇಳಿದ್ರೆ, ಅರೋರಾಸ್ ಏನ್? ಅರೋರಾಸ್ ಅಂದ್ರೆ ಒಂಥರ ಇದನ್ನ ಫೈರ್ ಕ್ರ್ಯಾಕರ್ ಇದು ಆದಂಗೆ. ಅರೋರಾ, ಬೊರಾಲಿಸ್ ಮತ್ತೆ ಆಸ್ಟ್ರಿಸ್, ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ. ಸೊ ಬ್ರಿಲಿಯಂಟ್ ಬ್ಯೂಟಿಫುಲ್ ಅರೋರಾಸ್ ಅಪಿಯರ್ ಆಸ್ ಮೋರ್ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಥ್ರೂ ದ ನಾರ್ತ್ ಅಂಡ್ ಸೌತ್ ಪೋಲ್ಸ್. ಸೊ ಕೇಳ್ತಾರೆ ಅರೋರಾಸ್. GPS and shortwave communications are disrupted. ಆಗತ್ತೆ, ಅದನ್ನ ಹೇಳಿದ್ದು. ಆ ಫ್ಲೇರ್ಸ್ ಇಂದ ಹೀಟ್ ಜಾಸ್ತಿ ಆಯ್ತು ಅಂದ್ರೆ ಮ್ಯಾಗ್ನೆಟಿಕ್ ಸ್ಪಿಯರ್ ಡಿಸ್ಟರ್ಬ್ ಆಗುತ್ತೆ. ಅರ್ತ್ ಆಕ್ಟ್ಸ್ ಲೈಕ್ ಅ ಮ್ಯಾಗ್ನೆಟ್. ಸುತ್ತ ಒಂದು ಮ್ಯಾಗ್ನೆಟಿಕ್ ಶೀಲ್ಡ್ ಇದೆ. ಅಂಡ್ electronics in the satellite are in danger. Intense geomagnetic storms can induce magnetic induced currents in the power grid and pipelines. ಅದು ಸಾಲದು ಅಂತ ಹೆವಿ ಪವರ್ ಫ್ಲೋ ಆಗಿ ಎಲ್ಲ ಹಾಳಾಗ್ಬಿಡೋದು, ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಳಿದ್ದು ಪವರ್ ಔಟೇಜ್, ಫೈರ್ ಅವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ಟಡಿ ಮಾಡೋದು. ಅದ್ರ ಜೊತೆಗೆ ಸ್ಯಾಟಲೈಟ್ಸ್ ಗಳಿಗೂ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಹೀಲಿಯೋಸ್ ಅವ್ರದ್ದು ಇದೆ, ಅದು ಆಲ್ರೆಡಿ ಕಳಿಸಿರೋದು ಮುಂಚೆ, ಅದು ನಾಸಾದ್ದು ಮತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಸೊ ಅದಕ್ಕೆ ಇದರಲ್ಲೂ
ಇಲ್ಲಿ ಯಾವ್ಯಾವ ಯೂನಿವರ್ಸಿಟಿ ಕಾಂಬಿನೇಷನ್ UV ರೇಡಿಯೇಷನ್ ಎಕ್ಸ್ರೇಸ್ ನಾವು ಕಳಿಸಿದ್ವಿ ಪೇಲೋಡ್ಸ್. ಸೊ ಇಲ್ಲಿ ಇದೆ ನೋಡಿ, ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಆಸ್ಪೆಕ್ಟ್ಸ್, ಇದನ್ನು ಕಳಿಸಿದ್ವಿ. ಓಕೆ, ಸರಿ, ಯಾರ್ಯಾರು ಮಾಡಿದಾರ ಅಂತ ಕೊಡ್ತಾ ಬಂದಿದ್ದಾನೆ, ನಾನು ಹೇಳ್ತೇನೆ ಅಷ್ಟೇ. ಪ್ರತಿಯೊಂದು ಒಂದೊಂದು ಇದೆ. ಅವತ್ತು ಐ ಥಿಂಕ್ ಅಲ್ಲಿ ಪ್ಯಾನಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಲ್ವಾ, ಎಲ್ಲಾರು ಮಾತಾಡ್ತಾ ಇದ್ರಲ್ವಾ, ನಾವೇನ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಸೊ ಯಾವತ್ತಿತ್ತಲ್ಲಿ ನೆನಪಿದ್ಯಾ ಪಾಪ? ಸೊ ಅವರೇ ಹೇಳಿದ್ರು ಆಸ್ಪೆಕ್ಟ್ಸ್ ವಿದ್ಯಾರ್ಥಿ ಸ್ಪೇಸ್ ವೆದರ್ ಸ್ಟೇಷನ್. ಸೊ ಅಲ್ಲಿ ಏನೋ ವಿಂಡ್ ಡೆನ್ಸಿಟಿ, ಸೋಲಾರ್ ವಿಂಡ್ ಡೆನ್ಸಿಟಿ ಅದನ್ನ ಮೆಜರ್ ಮಾಡಿ ಅದ್ರ ಬೇಸ್ ಮೇಲೆ ಕೊಡಕ್ಕೆ. ಇನ್ನೊಂದು ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್, ಆ ಪ್ಲಾಸ್ಮಾ ಬರ್ತಾ ಇದೆಯಲ್ಲ ಅದನ್ನ ಅನಲೈಸ್ ಮಾಡಕ್ಕೆ ಪಾಪ, ಆಯ್ತಾ, ಡೆವಲಪ್ ಬೈ ದ ತಿರುವನಂತಪುರಂ ಬೇಸ್ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಸೊ ಇಷ್ಟಕ್ಕೆ ನಿಮ್ದು ಇದು ಸ್ಟಡಿ ಸ್ಟಾಪ್ ಆಗ್ಬಾರ್ದು. ಇದೊಂದು ಇಂಟ್ರೆಸ್ಟ್ ಬಂದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಬಿಲ್ಡ್ ಮಾಡ್ಕೋಬೇಕು. ಕ್ವಶನ್ ಏನ್ ಬೇಕಾದ್ರು ಅರ್ಥ ಆಯ್ತಾ? ಇದು ಬೇಸಿಕ್, ಇದನ್ನ ಇಟ್ಕೊಂಡು ಸೊ ಅದ್ರ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೋಬೇಕು. ಇದು ಹೆಂಗ್ ಮಾಡುತ್ತೆ, ಇದೇನ್ ಮಾಡುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಆಗುತ್ತೆ. ಮತ್ತೇನು 1000 ಮಿಷನ್ಗಳಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಒಂದು ಮಿಷನ್ 2 ಮಿಷನ್ ಅದನ್ನ ಸ್ವಲ್ಪ ಡೆಪ್ತ್ ಅಲ್ಲಿ ನೋಡಿದ್ರೆ ಒಂದು ಗ್ಯಾರಂಟಿ ಒಂದು ಕ್ವಶನ್. ಓಕೆ, ಓದ್ತೀರಾ? ಫ್ರೆಂಚ್ ಪ್ರಿನ್ಸಿಪಲ್ ಆಫ್ ಸೆಕ್ಯುಲರಿಸಂ. ಓಕೆ, ಲೆಸೈಟ್ ಯಾವ್ದಮ್ಮ? ಹಾ, ಸೊ ಅದೇ. ಆಮೇಲೆ ಇನ್ನೊಂದೇನೋ ಇನ್ಸಿಡೆಂಟ್ ಆಯ್ತಲ್ಲ ಅಲ್ಲಿ, ಮಾಸ್ಕ್ ಅದೇ ಇನ್ನೂ ಮರ್ತೋಯ್ತು ಇನ್ಸಿಡೆಂಟ್. ಓಕೆ, ಎನಿವೇ, ಸೊ ಅದಕ್ಕೇನೆ ಇಲ್ಲಿ ಸರ್ ಇದನ್ನೇ ನಾವು ಕಲಿಬೇಕು ಅಂದ್ರೆ ಫ್ರೆಂಚ್ ಇಂದ ನಾವು ಇಂಡಿಯಾದ ಸೆಕ್ಯುಲರಿಸಮ್ ಅದೆಲ್ಲ ಕಲ್ತ್ಕೋತಿದೀವಲ್ವಾ, ಸರಿ. ಫ್ರಾನ್ಸ್ ಇಂದ ಯಾಕೆ ಅಂತಂದ್ರೆ ನಿಮ್ ಸಿಲೆಬಸ್ ಅಲ್ಲಿ ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್ ಕೇಳ್ತದೆ. ಸೊ ಹಂಗಾರೆ ಅವ್ರ ಸೆಕ್ಯುಲರಿಸಮ್ದು ಏನಿದೆ, ನಾವು ಯಾವಾಗ್ಲೂ ಥ್ರೆಟ್ ಮಾತಾಡ್ತಾ ಇರ್ತೀವಿ, ಹಿಂಗ್ ಪ್ರಾಬ್ಲಮ್ ಆಯ್ತು, ಹಂಗ್ ಪ್ರಾಬ್ಲಮ್ ಆಯ್ತು. ಸೊ ಫ್ರೆಂಚ್ ಪ್ರಿನ್ಸಿಪಲ್ ಆಫ್ ಸೆಕ್ಯುಲರಿಸಮ್ ಯಾವ ತರ ವರ್ಕ್ ಆಗುತ್ತೆ, ಅವ್ರದ್ದೇನಿದೆ ಅಂತ. ದ ಕಂಪ್ಲೀಟ್ ರಿಮೂವಲ್ ಆಫ್ ರಿಲಿಜಿಯಸ್ ವ್ಯಾಲ್ಯೂಸ್ ಫ್ರಮ್ ದ ಪಬ್ಲಿಕ್ ಸ್ಪಿಯರ್ ಅಂಡ್ ದ ರಿಪ್ಲೇಸ್ಮೆಂಟ್ ಸೆಕ್ಯುಲರ್ ವಿತ್ ಸಚ್ ಆಸ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ನಾವು ಅದನ್ನೇ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಗೊತ್ತು. The underlying goal of Lecite is to implement tolerance and select people. So ಅಲ್ಲಿ ಸೆಕ್ಯುಲರಿಸಮ್ ಅಂದ್ರೆ ಏನು? ಇಲ್ಲ ಅದನ್ನೇ ಫಾಲೋ ಮಾಡ್ತಿರೋದು. ರಿಲಿಜಿಯಸ್ ವ್ಯಾಲ್ಯೂಸ್ ನ ಪಬ್ಲಿಕ್ ಸ್ಪೇರ್ ಇಂದ ದೂರ ಇಡೋದು. ನಮ್ಮಲ್ಲಿ ಏನಂದ್ರೆ ಎಲ್ಲವನ್ನೂ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇಡು ಅಂತ ಹೇಳಿದೀವಿ. ಎಲ್ಲವನ್ನೂ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇಡು ಅಂತ ಹೇಳಿದೀವಿ. ಇಲ್ಲಿ ಸಪರೇಟ್ ಇಟ್ಟಿದ್ದಾರೆ, ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಸೆಕ್ಯುಲರ್ ವ್ಯಾಲ್ಯೂಸ್ ಅಂದ್ರೆ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಸೊ ದಟ್ ಓಕೆ, ಲೆಸೈಟ್ ಅವ್ರದ್ದು ಸೆಕ್ಯುಲರಿಸಮ್ ಕಾನ್ಸೆಪ್ಟ್. ಸೊ ಅದು ಹೇಗಿದೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಓದ್ತೀರಾ ಇದನ್ನ? ಕ್ವಿಸ್ಗಳನ್ನ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಡೈಲಿ. ಸೊ ಹಿಲ್ ಸ್ಟೇಷನ್ಸ್ ಗಳನ್ನ ಕೆಪಾಸಿಟಿ ಅನಲೈಸ್ ಮಾಡ್ತೀವಿ ಅಂತ ಗವರ್ಮೆಂಟ್ ಹೇಳಿದೆ. ಸೊ ದಟ್ ಇಸ್ ಗುಡ್ ಥಿಂಗ್. ಯಾಕಂದ್ರೆ ಡಿಸಾಸ್ಟರ್ ಗಳು ಆಗ್ತಾ ಇದೆ, ನಾವು ಕಂಪ್ಲೀಟ್ ನಿಜವಾದ ಕೆಪಾಸಿಟಿ ಏನು, ನೆಕ್ಸ್ಟ್ ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಅದನ್ನ ನಾವು ಒಂದ್ಸರಿ ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಇಸ್ ಗುಡ್ ಥಿಂಗ್. So CBDC, what is CBDC? What is CBDC? Central Bank Digital Currency. ಓಕೆ, ಸೊ ಇದೇನಂತಂದ್ರೆ ವರ್ಚುವಲ್ ಕರೆನ್ಸಿ ನಾವು ಯೂಸ್ ಮಾಡ್ತಾ ಇದೀವಲ್ಲ ಅದನ್ನ ರಿಪ್ಲೇಸ್ ಮಾಡಿ RBI ಇಶ್ಯೂ ಮಾಡ್ತಾ ಇರೋದು. ಏನ್ ಸರ್ ಇದ್ರದ್ದು ಅಡ್ವಾಂಟೇಜ್? ಈಗ ನೋಟ್ಗಳು ಏನಂದ್ರೆ ಹಾಳಾಯ್ತು,
ಫೇಕ್ ಕರೆನ್ಸಿ ನೋಟ್ಸು. ಸೊ ಈ CBDC-ನ ವಿತ್ ಎಕ್ಸ್ಪೈರಿ ಡೇಟ್ ಯೂಸ್ ಮಾಡ್ಬೋದು, ಜಸ್ಟ್ ವರ್ಚುವಲಿ. ಈಗ ಹೆಂಗೆ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತಲ್ಲ, ನೀವೇ ಸೆಟ್ ಮಾಡ್ಬೋದು. ಇಷ್ಟು ದಿವಸಕ್ಕೆ ಅಷ್ಟೇ ಇದು ವ್ಯಾಲಿಡ್ ಇರ್ಬೇಕು, ಅದಾದ್ಮೇಲೆ ಅದು ಅವ್ರಿಗೆ ಯೂಸ್ ಇಲ್ಲ. ಸೊ ಈ ತರದೆಲ್ಲ ಅಡ್ವಾಂಟೇಜ್ ಇದೆ. ಕ್ಯಾನ್ ಮೇಕ್ ಪೇಮೆಂಟ್ಸ್ ಅಕ್ರಾಸ್ ಬಾರ್ಡರ್ಸ್ ಎಫಿಷಿಯಂಟ್. ಸೊ ಅದೇ ಹೇಳ್ತೀನಿ, ಬೇರೆ ಕಂಟ್ರಿ ಜೊತೆಗೂ ಆರಾಮಾಗಿ ಟ್ರಾನ್ಸಾಕ್ಷನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದು. ಫಾಸ್ಟರ್ ಅಂಡ್ ಚೀಪರ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಸರ್ವಿಸಸ್ ವುಡ್ ಡೆಲಿವರ್ ವೈಡ್ ಸ್ಪ್ರೆಡ್ ಬೆನಿಫಿಟ್ ಟು ಪೀಪಲ್. ತುಂಬಾ ಈಸಿ ಆಗಿ ಹೋಗುತ್ತೆ ಆನ್ಲೈನ್ ಅಲ್ಲೇ ಓಕೆ ಕಳಿಸೋದು. RBI ಗವರ್ನರ್ ನೋಟೆಡ್ ಇನ್ಸಫಿಷಿಯಂಟ್ ಟ್ರಾನ್ಸ್ಪರೆನ್ಸಿ ಇನ್ ಸಚ್ ಪೇಮೆಂಟ್ಸ್ ರಿಮೇನ್ಸ್ ಚಾಲೆಂಜಸ್. ಓಕೆ, ಸೊ ಚಾಲೆಂಜಸ್ ಇದ್ದೇ ಇರ್ತವೆ. ಬಂದಾಗ ಇದು ಮಾಡಲ್ಲ, ಬಟ್ ಅದರಿಂದ ಹೆಲ್ಪ್. ಮತ್ತೊಂದು ಅಡ್ವಾಂಟೇಜ್ ಬಗ್ಗೆ ಮಾತಾಡಿದ್ದಾರೆ, ಕ್ರಾಸ್ ಬಾರ್ಡರ್ ಪೇಮೆಂಟ್ ಮಾಡೋದಕ್ಕೆ ನಮ್ CBDC ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಏನೋ ನಮ್ಗೆ ಅರ್ತ್ ಬಗ್ಗೆ ಅಥವಾ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನೆವರ್ ಎಂಡಿಂಗ್, ಇನ್ನು ಹೋಗ್ತಾನೆ ಇದೀವಿ. ಆಯ್ತಾ? ಸೊ ಸದ್ಯಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಏನು ಅಂದ್ರೆ, ಅರ್ಲಿಯರ್ ಒಂದು ಟೈನಿ ಬಾಲ್, ಅಲ್ಲಿ ಅದು ಎಕ್ಸ್ಪ್ಲೋರ್ಡ್ ಆಗಿ ಇವತ್ತಿಗೂ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಓಕೆ, ಸೊ ಸದ್ಯಕ್ಕೆ ಅಕ್ಸೆಪ್ಟ್ ಮಾಡಿರೋದು, ಬಟ್ ಅದ್ರ ಬಗ್ಗೆನೂ ನಡೀತಾನೆ ಇರುತ್ತೆ. ರಾಡಿಕಲ್ ಐಡಿಯಾ ಟು ಸೆಕೆಂಡ್ ಯೂನಿವರ್ಸ್ ಎಕ್ಸ್ಪಾನ್ಷನ್ ಡಿಸ್ಪ್ಯೂಟ್. ಕೆಲವರು ಅದನ್ನ ಇಲ್ಲ ಅಂತ ಹೇಳೋರು ಇದ್ದಾರೆ. ಸೊ ಅದಕ್ಕೆ ಮತ್ತೆ ಹೊಸ ಪ್ರೂಫ್ ಗಳನ್ನ ತಗೊಂಡ್ಬರೋರು ಇದ್ದಾರೆ. ಸೊ ಇದು ಅಂತದೊಂದು. ಓಕೆ, scientists from ICTS Bengaluru have proposed a new way to measure the Hubble constant, which could help resolve the crisis in cosmology about how fast universe is accelerating using lens gravitational waves observed by the next generation of LIGO observatories. Okay, so ಅಂದ್ರೆ ಈ ಹಬಲ್ ಕಾನ್ಸ್ಟೆಂಟ್ ನ ಪ್ರೂವ್ ಮಾಡಿದ್ರೆ ಅಂದ್ರೆ ಅರ್ತ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಎಷ್ಟು ಸ್ಪೀಡ್ ಅಲ್ಲಿ ಆಗ್ತಿದೆ, ಸೊ ಅದನ್ನೆಲ್ಲದನ್ನು ಪ್ರೂವ್ ಮಾಡ್ಬೋದು. ಸೊ ಆ ಏನೋ ಡಿಸ್ಪ್ಯೂಟ್ ಏನಿದೆ ಅದಕ್ಕೆ ಎಂಡ್ ಕೊಡ್ಬೋದು, ಇಲ್ಲ 100% ಇದು ಆಗ್ತಿದೆ ಅಂತ ಆನ್ಸರ್ ಕೊಡುತ್ತೆ ಇದೊಂದು. ಸೊ ರಿಸರ್ಚ್ ಕಂಟೆಂಟ್ ಓದ್ಬೋದು ಇಂಟ್ರೆಸ್ಟ್ ಇದ್ರೆ. ಓಕೆ, ಓದ್ಬೋದಲ್ಲ. ಅವತ್ತು ಒಂದ್ ದಿವಸ ಮಾತಾಡಿದ್ದೀನಿ ನಾನು ನಿಮ್ಗೆ ಇದ್ರ ಬಗ್ಗೆ ಮಾತಾಡಿದ್ದೆ, ಲೆನ್ಸ್ ಗ್ರಾವಿಟೇಷನ್ ವೇವ್ಸ್ ಬಗ್ಗೆ. ಯಾವ್ದು ಬ್ಲಾಕ್ ಹೋಲ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ. ಇನ್ನೊಂದ್ ದಿವಸ ಅದನ್ನು ತಗೊಳ್ತೀನಿ. ಸೊ ನೀವು ಓದಿ ಹಬಲ್ ಕಾನ್ಸ್ಟೆಂಟ್. ಓಕೆ, ಇದು ಲೆನ್ಸ್ ಗ್ರಾವಿಟೇಷನ್ ವೇವ್ಸ್ ನಿಮ್ಗೆ ಪ್ರಿಲಿಮ್ಸ್ ಕ್ವೆಶ್ಚನ್ ಆಗಿದೆ. ಮತ್ತೊಂದ್ ದಿವಸ ಸೈನ್ಸ್ ಟಾಪಿಕ್ ತಗೊಂಡಾಗ ಮತ್ತೆ ಅವನಷ್ಟು ಕವರ್ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿ ರಿಸರ್ಚ್ ಥಿಂಗ್ ಬಂದಿರ್ಬೋದು, ಬಟ್ ಅವನ್ ಬೇಸಿಕ್ ಕ್ವಶನ್ ಕೇಳ್ತಾನೆ, ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ರಿಸರ್ಚ್ ಬೇಸ್ಡ್ ಇದಾವೆ. ಓಕೆ, ಮೇನ್ಸ್ಗೆ ಹೆಲ್ಪ್ ಆಗೇ ಆಗುತ್ತೆ, ಪ್ರಿಲಿಮ್ಸ್ ಆಗದೆ ಇದ್ರು ಈ ತರದ್ದು. ಓಕೆ.